ನಮಸ್ಕಾರ. ನ್ಯೂಸ್ 18 ಕನ್ನಡದ ವಿದ್ಯಾ ಸಂಗಮ ಮೆಗಾ ಎಜುಕೇಷನ್ ಎಕ್ಸ್ಪೋ 2022 ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಈ ಸೆಷನ್ನಲ್ಲಿ ನಾವು ಇವತ್ತು ಮೀಡಿಯಾ, ಜರ್ನಲಿಸಂ ಮತ್ತು ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮೀಡಿಯಾ ಅಂತಂದ್ರೆ ಏನು, ಜರ್ನಲಿಸಂ ಅಂತಂದ್ರೆ ಏನು, ಇದಕ್ಕೆ ಯಾವೆಲ್ಲ ಅಂಶಗಳು ಇಂಪಾರ್ಟೆಂಟ್ ಆಗುತ್ತೆ, ಸೊ ಈ ಒಂದು ಕೋರ್ಸ್ಗೆ ಸೇರ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಯಾವೆಲ್ಲ ಕೋರ್ಸ್ಗಳನ್ನ ತಗೊಳ್ಬೇಕಾಗತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ, ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ಸಾಕಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಇಬ್ರು ಗೆಸ್ಟ್ಗಳು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಒಬ್ರು ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ರೇಡಿಯೋ ಪಾರ್ಟ್ನರ್ ಬಿಗ್ FM ನಿಂದ RJ ಶ್ರೀವಿದ್ಯಾ. ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಡಾಕ್ಟರ್ ಶಿಲ್ಪಾ ಕಲ್ಯಾಣ್, HOD ಆಫ್ ಡಿಪಾರ್ಟ್ಮೆಂಟ್ ಆಫ್ ಲಿಬರಲ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್, ಇವಾಗ ಬೀಯಿಂಗ್ ಎ ಮೀಡಿಯಾ ಪರ್ಸನ್, ಸೊ ಎಲ್ರಿಗೂ ಆಸೆ ಇರುತ್ತೆ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಬೇಕು ಅಥವಾ ನನ್ನನ್ನು ನಾನು ಗುರುತಿಸ್ಕೊಳ್ಬೇಕು ಅಂತ ಇರುತ್ತೆ. ಬಟ್ ಈಗ ನೀವು ಮೀಡಿಯಾ ಪರ್ಸನ್ ಆಗಿರೋದ್ರಿಂದ ಸೊ ನಿಮ್ಮ ಲೈಫ್ ಜರ್ನಿ ಹೇಗಿದೆ? ಸೊ ಇವಾಗ ಮೀಡಿಯಾಗೆ ಬರಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕಾಗತ್ತೆ? ಓಕೆ, ನಮಸ್ಕಾರ ಚೈತ್ರ, ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಹಾರ್ಟಿಯಸ್ಟ್ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಬೆಸ್ಟ್ ವಿಶಸ್ ಟು ನ್ಯೂಸ್ 18 ಬಿಕಾಸ್ ದಿಸ್ ಇಸ್ ಅನ್ ಅಮೇಝಿಂಗ್ ಪ್ರೋಗ್ರಾಮ್. ಅಂದ್ರೆ ಎಲ್ಲ ವಿಚಾರದ ಬಗ್ಗೆ ಏನ್ ಓದ್ಬೇಕು, ಮುಂದಿನ ಹೆಜ್ಜೆ ಏನಿರ್ಬೇಕು ಅಂತ ಅನ್ನೋದಕ್ಕೆ ಒಂದು ವಂಡರ್ಫುಲ್ ಪ್ರೋಗ್ರಾಮ್ ಮಾಡಿದ್ದೀರಿ. ಎಸ್ಪೆಷಲಿ ಮೀಡಿಯಾಗೆ ಸೇರ್ಕೋಬೇಕು ಅಂತಂದ್ರೆ ಸಾಕಷ್ಟು ಜನ ಅನ್ಕೊಂಡಿರ್ಬೋದು ಇಟ್ಸ್ ಪ್ರಿಟಿ ಈಸಿ, ಯಾರು ಬೇಕಾದ್ರೂ ಮಾಡ್ಬಿಡ್ಬೋದು, ಒಂದು ಡಿಗ್ರಿ ಮಾಡ್ಕೊಂಡಿದ್ರೆ ಸಾಕು, ಈಸಿಯಾಗಿ ಹೋಗ್ಬಿಡ್ಬೋದು, ಈಸಿಯಾಗಿ ಆಂಕರ್ ಆಗ್ಬಿಡ್ಬೋದು, ಈಸಿಯಾಗಿ ನ್ಯೂಸ್ ಎಲ್ಲ ಕೊಟ್ಬಿಡ್ಬೋದು. ಬಟ್ ಇಟ್ಸ್ ನಾಟ್ ಈಸಿ, ನಾಟ್ ಸೋ ವೆರಿ ಈಸಿ. ಅಂದ್ರೆ ಇದಕ್ಕೆ ನಾವು ಒಂದು ನಿಮಿಷದ ಪ್ರೋಗ್ರಾಮ್ ನಾವು ರೇಡಿಯೋದಲ್ಲಿ ಇರ್ಬೋದು ಅಥವಾ ವಿಜುವಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲೇ ಇರ್ಬೋದು, 1 ನಿಮಿಷ ನಾವು ಪ್ರೋಗ್ರಾಮ್ ಮಾಡಿದ್ರೆ ಅದ್ರ ಹಿಂದೆ 1 ಅವರ್ನ ಪೂರ್ತಿಯ ರಿಸರ್ಚ್ ಇರುತ್ತೆ, ಪ್ರಿಪ್ರೇಷನ್ಸ್ ಇರುತ್ತೆ, ಬೇಕಾದಷ್ಟು ರೀತಿ ಚಾಲೆಂಜಸ್ ಕೂಡ ನಮಗೂ ಇರುತ್ತೆ. ಅದು ಪ್ರಾಕ್ಟಿಕಲ್ ಚಾಲೆಂಜ್ ಇರ್ಬೋದು ಅಥವಾ ಲೈವ್ ಹೋದಾಗ ಅಲ್ಲಾಗುವಂತಹ ಸರ್ಕಮ್ಸ್ಟಾನ್ಸಸ್ ಚಾಲೆಂಜಸ್ ಇರ್ಬೋದು. ಸೊ ದೇರ್ ಆರ್ ವೇರಿಯಸ್ ರೀಸನ್ಸ್. ಸೊ ಮೀಡಿಯಾ ಪರ್ಸನ್ ಆಗಬೇಕು ಅಥವಾ ಮೀಡಿಯಾಗೆ ಜಾಯಿನ್ ಆಗಬೇಕು ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ವಾಟ್ ಐ ಫೀಲ್ ಇಸ್ ಒನ್ ಹ್ಯಾಸ್ ಟು ಬಿ ವೆರಿ ಪ್ಯಾಷನೆಟ್. ಅಂದ್ರೆ ನಿಜವಾಗ್ಲೂ ನಾನು ಈ ಕೆಲ್ಸಕ್ಕೆ ಹೋಗ್ಬೇಕು, ಈ ಕೆಲಸ ಮಾಡಬೇಕು, ಜನರನ್ನ ಮುಟ್ಬೇಕು, ನನ್ನ ಮಾತು, ನನ್ನ ನ್ಯೂಸ್, ನಾನು ಹೇಳುವ ವಿಷಯ ಅದ್ರಲ್ಲಿ ಅರ್ಥ ಇರಬೇಕು, ಜನಕ್ಕೆ ತಲುಪಿಸ್ಬೇಕು, ಅದು ನಂದೇ ಆದ ವಿಶೇಷವಾಗಿರುವಂತಹ ಸ್ಟೈಲಲ್ಲಿ ತಲುಪಿಸ್ಬೇಕು ಅನ್ನೋದಿರ್ಬೇಕು. ಈ ರೀತಿ ಪ್ಯಾಷನ್ ಇರೋರು ಮೀಡಿಯಾಗೆ ಸೇರ್ಕೊಂಡ್ರೆ ಐ ಥಿಂಕ್ ದೇ ವಿಲ್ ಬಿ ವೆರಿ ವೆರಿ ಸಕ್ಸಸ್ಫುಲ್. ಓಕೆ, ಈಗ ಈ ಮೀಡಿಯಾಗೆ ಬರಬೇಕು ಅಂತಂದ್ರೆ ಅವ್ರು ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು? ಸೊ ಇವಾಗ ನೀವೇ ಹೇಳ್ದಂಗೆ ಎಲ್ಲರೂ ಬಂದ್ಬಿಟ್ಟು ಆಂಕರ್ ಆಗಕ್ಕಾಗಲ್ಲ, ನ್ಯೂಸ್ ರಿಪೋರ್ಟರ್ಸ್ ಆಗಕ್ಕಾಗಲ್ಲ. ಸೊ ಪರ್ಸನಲಿ ಅವರು ಯಾವ ರೀತಿ ಅವರನ್ನು ಟ್ರೈನ್ ಅಪ್ ಮಾಡ್ಕೊಂಡಿರ್ಬೇಕು? ಐ ಫೀಲ್ ಈಗ ಪರ್ಸನಲಿ ಈಗ ನೀವು ನನ್ನನ್ನ ಕೇಳೋದಾದ್ರೆ, ಈಗ ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ಇವಾಗ ಸ್ಕೂಲಲ್ಲಿ ರೈಮ್ಸ್ ಹೇಳೋದಿರ್ಬೋದು ಅಥವಾ ಪುಸ್ತಕ ಓದೋದಿರ್ಬೋದು, ಒಂದು ರೆಸಿಟೇಷನ್ ಇರ್ಬೋದು ಅಥವಾ ಒಂದು ಆರೇಟ್ರಿ ಸ್ಕಿಲ್ಸ್ ಇರ್ಬೋದು, ಇದೆಲ್ಲಾನು ತುಂಬಾನೇ ಅಂದ್ರೆ ಬೇಕಾಗತ್ತೆ. ಈಗ ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿ ಯುನೀಕ್ ಪರ್ಸನಾಲಿಟೀಸ್ ಇರುತ್ತೆ. ಈಗ ಹೇಗೆ ನಮ್ಮ ಫಿಂಗರ್ ಪ್ರಿಂಟ್ಸ್ ಏನಿದೆ ಇಟ್ ಇಸ್ ವೆರಿ ಯುನೀಕ್. ಈಗ ನನ್ನ ಫಿಂಗರ್ ಪ್ರಿಂಟ್ಸ್ ಬೇರೆ, ನಿಮ್ದು ಬೇರೆ, ಶಿಲ್ಪಾ ಅವ್ರದ್ದು ಬೇರೆ, ಎಲ್ಲರದ್ದು ಬೇರೆ ಬೇರೆ ಅಲ್ಲ. ಸೊ ಯುನೀಕ್ ಪರ್ಸನಾಲಿಟಿ ಇರುತ್ತೆ. ಚಿಕ್ಕ ವಯಸ್ಸಿಂದಾನೇ ಆ ಮಗು ಚೆನ್ನಾಗಿ ಹಾಡು ಹೇಳತ್ತಾ, ಚೆನ್ನಾಗಿ ಪದ್ಯ ಹೇಳತ್ತಾ, ಇಲ್ಲ ಚೆನ್ನಾಗಿ ಮಾತಾಡಕ್ ಬರತ್ತಾ, ಇಲ್ಲ ಚೆನ್ನಾಗಿ ಬರೆಯೋದಕ್ ಬರತ್ತಾ, ಈ ಸ್ಕಿಲ್ಸ್ ನ ಐ ಥಿಂಕ್ ಪೇರೆಂಟ್ಸ್ ಆದವರು ಸ್ವಲ್ಪ ರೆಕಗ್ನೈಸ್ ಮಾಡ್ಬೇಕಾಗತ್ತೆ. ಅಟ್ಲೀಸ್ಟ್ ಅವರು ಒಂದು ಹೈಸ್ಕೂಲಿಗೆ ಬರ್ತಾರೆ ಅಂತ ಅಂದಾಗ, ಅಥವಾ ಮೇ ಬಿ ಪ್ರಾಬಬ್ಲಿ ಅಲ್ಲಿ ಇನ್ನೂ ಕನ್ಫ್ಯೂಷನ್ ಇದೆ, ಒಂದು ದಿನಕ್ಕೆ ಮಗು ನಾನು ಒಂದಿನ ಡಾಕ್ಟರ್ ಆಗ್ತೀನಿ ಅನ್ನತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಕೂಡ ಒಂದಿನ ಡಾಕ್ಟರ್ ಆಗ್ತೀನಿ ಅಂತಿದ್ದೆ, ಒಂದಿನ ಏರ್ ಹೋಸ್ಟೆಸ್, ಇನ್ನೊಂದಿನ ಡಾನ್ಸರ್ ಅಂತಿದ್ದೆ, ಇನ್ನೊಂದಿನ ಸಿಂಗರ್ ಅಂತಿದ್ದೆ. ಬಟ್ ಎಲ್ಲ ರೀತಿಯ ಸ್ಕಿಲ್ಸ್ ನ ಒಂದಷ್ಟು ವರ್ಷದವರೆಗೂ ಮಿನಿಮಮ್ 10th ಸ್ಟ್ಯಾಂಡರ್ಡ್ ವರ್ಗೂ ಅಂತೂ ಎಲ್ಲ ಸಬ್ಜೆಕ್ಟ್ಸ್ ನ ಓದೇ ಇರ್ತೀವಿ. ಅದಾದ್ಮೇಲೆ ಯಾವ್ದ್ರಲ್ಲಿ ನಿಜವಾಗ್ಲೂ ಮಗು ಬ್ರೈಟ್ ಆಗಿದೆ ಅದನ್ನ ರೆಕಗ್ನೈಸ್ ಮಾಡಿ, ಜೊತೆಗೆ ಆ ವ್ಯಕ್ತಿ ಕೂಡ ಅಂದ್ರೆ ಅಟ್ಲೀಸ್ಟ್ ಒಂದು +2 ಆಗೋಷ್ಟೊತ್ತಿಗೆ, 2nd PU ಆಗೋಷ್ಟೊತ್ತಿಗೆ ಇಂತಹ ಸ್ಕಿಲ್ ನನ್ಗೆ ಚೆನ್ನಾಗಿದೆ, ನಾನು ಸೈನ್ಸಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಇಲ್ಲ ಮ್ಯಾಥ್ಸಲ್ಲಿ ಇದ್ದೀನಿ, ನಂಗೆ ಸೋಷಿಯಾಲಜಿನಲ್ಲಿ ಇಂಟ್ರೆಸ್ಟ್ ಇದೆ, ಇಲ್ಲ ನಂಗೆ ಥರ್ಮೋಡೈನಮಿಕ್ಸ್ ಇಷ್ಟ, ಇಲ್ಲ ನಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನಾನು ಏನೋ ರಿಸರ್ಚ್ ಮಾಡಬೇಕು, ಇಲ್ಲ ಬಯೋಕೆಮಿಸ್ಟ್ರಿ ತಗೋಬೇಕು, ಈ ಥರದ್ದೆಲ್ಲ ಇರೋರು ಸೊ ಇಂಥ ಫೀಲ್ಡ್ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡ್ಕೊಂಡ್ರೆ, ಎಸ್ಪೆಷಲಿ ವಿದ್ಯಾ ಸಂಗಮದಂತ ಒಂದು ಎಕ್ಸ್ಪೋಗ್ ಬಂದು ಏನೇನ್ ಕೆರಿಯರ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಇದೆ, ಯಾವ್ಯಾವ ರೀತಿ ತಗೊಂಡ್ರೆ, ಕೋರ್ಸಸ್ ತಗೊಂಡ್ರೆ ನಾನು ಏನ್ ಮಾಡ್ಬೋದು ಅಂತ ಒಂದು ಐಡಿಯಾ ತಗೊಂಡ್ರೆ ಐ ಥಿಂಕ್ they can be very successful. Okay. Media related also there are so many options these days. Okay.
ಓಕೆ, ನನ್ನ ನೆಕ್ಸ್ಟ್ ಕ್ವಶನ್ ಬಂದು ಶಿಲ್ಪಾ ಮ್ಯಾಮ್ಗೆ. ಮ್ಯಾಮ್, ಇವಾಗ ಎಜುಕೇಷನ್ ಅಂತ ಬಂದರೆ ಇವಾಗ ಇಂಜಿನಿಯರಿಂಗ್, ಡಾಕ್ಟರ್, ಲಾ, ಸೊ ಇದಕ್ಕೆ ಆದಂತಹ ಸಪ್ರೇಟ್ ಕೋರ್ಸ್ಗಳಿರುತ್ತೆ. ಸೊ ಕಾಲೇಜಸ್ಗಳು ಕೂಡ ಇರುತ್ತೆ, ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಒಂದು ಮಾಹಿತಿ ಇರುತ್ತೆ. ಬಟ್ ಈ ಜರ್ನಲಿಸಮ್ ಅಂತ ಬಂದಾಗ ಸೊ ಅವ್ರಿಗೆ ಮಾಹಿತಿ ಇರೋದಿಲ್ಲ, ಯಾವ್ಯಾವ ಕೋರ್ಸ್ಗಳನ್ನ ಆಫರ್ ಮಾಡ್ತಾರೆ, ಯಾವ ಕಾಲೇಜ್ ಬೆಸ್ಟ್ ಅಂತ. ಸೊ ಈಗ ನಿಮ್ಮ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳನ್ನ ಆಫರ್ ಮಾಡ್ತಾ ಇದ್ದೀರಾ? ಇದರಿಂದ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ಉಪಯೋಗ ಆಗುತ್ತೆ? ಥ್ಯಾಂಕ್ ಯು ಚೈತ್ರ. ನಾವು ಇಲ್ಲಿ ಮಣಿಪಾಲ ಬ್ಯಾಂಗ್ಳೂರ್ ಕ್ಯಾಂಪಸ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬ್ಯಾಂಗ್ಳೂರ್ ಕ್ಯಾಂಪಸ್ನಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಲಿಬರಲ್ ಆರ್ಟ್ಸ್, ಹ್ಯುಮ್ಯಾನಿಟೀಸ್ ಅಂಡ್ ಸೋಷಿಯಲ್ ಸೈನ್ಸಸ್ ಅಂತ ನಾವು ಏನು ಎಂಟಿಟಿ ಇದೆ, ಇಲ್ಲಿ ನಾವು ಅನೇಕ UG and PG ಕೋರ್ಸಸ್ನ ಆಫರ್ ಮಾಡ್ತಾ ಇದ್ದೀವಿ. ಒಂದು, ಆಸ್ ಯು ರೈಟ್ಲಿ ಪಾಯಿಂಟೆಡ್ ಔಟ್, ಲಾಟ್ ಆಫ್ ಮೀಡಿಯಾ ಕೋರ್ಸಸ್. ದೇರ್ ಆರ್ 2 different ವೆರಿ ಸ್ಟ್ರಾಂಗ್ UG ಕೋರ್ಸಸ್ ಇನ್ ಮೀಡಿಯಾ. ಒಂದು ಮೀಡಿಯಾ ಸ್ಟಡೀಸ್ ಅಂತ ಒಂದು ಆಫರ್ ಮಾಡ್ತಾ ಇದ್ದೀವಿ, ಇನ್ನೊಂದು ಜರ್ನಲಿಸಮ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ. ಈಗ ನಾವು ಮೀಡಿಯಾ ಅಂತ ತಗೊಂಡ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಜರ್ನಲಿಸಮ್ ಅಂತ ಬರುತ್ತೆ, ದೆನ್ ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಬರುತ್ತೆ. ಐ ಮೀನ್ ಇಟ್ಸ್ ಅ ವೆರಿ ವಾಸ್ಟ್ ಏರಿಯಾ. Srividhi was very right in pointing out the multiple domains that go into, multiple expertise that is required to get on the stage. Alva, it's not what you see. ಯಾವಾಗಲೂ ನಾವು ಮುಂದೆ ಸ್ಕ್ರೀನ್ ಮೇಲೆ ಪರದೆ ಮುಂದೆ ನೋಡೋದು ಮಾತ್ರ ಅಲ್ಲ, ಹಿಂದೆ ಇರೋದು ಇಟ್ಸ್ ಜಸ್ಟ್ ದ ಟಿಪ್ ಆಫ್ ದ ಐಸ್ಬರ್ಗ್ ಅಂತೇವಲ್ಲ ಹಾಗೆ. ಇಟ್ಸ್ ಅನ್ ಓಷನ್. So now identifying the needs of the industry, we have curated these courses. So it could be, as I told, media studies ಅನ್ನೋದು ಏನಿದೆ ಅದು ಸ್ವಲ್ಪ ರಿಸರ್ಚ್ ಓರಿಯೆಂಟೆಡ್, ಟ್ರಾನ್ಸ್ಡಿಸಿಪ್ಲಿನರಿ ಅಪ್ರೋಚ್ ಓರಿಯೆಂಟೆಡ್, ಮೀಡಿಯಾ ಅನಾಲಿಸಿಸ್ ಇರ್ಬೋದು, ಮೀಡಿಯಾ ಕ್ರಿಟಿಕಲ್ ಕ್ರಿಟಿಸಿಸಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇರಬಹುದು, ಇಲ್ಲ there are transdisciplinary components in media ಇರ್ಬೋದು. It could be theatre studies, folk art, performance art, ಇದೆಲ್ಲನೂ ಇಂಟಿಗ್ರೇಟ್ ಮಾಡಿ ಮೀಡಿಯಾ ಸ್ಟಡೀಸ್ ಅಂತ ಒಂದು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ journalism and communication program nalli we are covering lot of journalism, hardcore journalism anta ನಾವು ಏನು ಇದು ಮಾಡ್ತೀವಿ. It could be a specialized field, on field training ಇರಬಹುದು, ಇಲ್ಲ ಎಡಿಟಿಂಗ್ ಸೈಡ್ ಡೊಮೇನ್ ಇರಬಹುದು. ಇದು ಒಂದು ಕಡೆ ಆದರೆ there are multiple areas. It could be media management related courses, it could be marketing communication related courses. ಈಗ I'm sure ಚೈತ್ರ, ನೀವು ಒಂದು ಶೋ ಅಂತ ಮಾಡುವಾಗ it is not just about the content, you will curate the content depending on your audience ಅಲ್ವಾ. Your market research, audience metrics, these become extremely crucial. So now audience research is a very integral part. Market research, media research ಅಂತ ನಾವೇನು ಹೇಳ್ತೀವಿ ಅದು ಇಂಟಿಗ್ರಲ್ ಆಗಿ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಅಂಡ್ ಮಾಸ್ಟರ್ಸ್ ಅಲ್ಲಿ ಮಲ್ಟಿಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಅಂತ ಆಫರ್ ಮಾಡ್ತಾ ಇದ್ದೀವಿ. ಸೊ ದೇರ್ ಇಸ್ ಅ ಲಾಟ್ ಆಫ್ ಎಂಫಸಿಸ್ ಆನ್ ಡಿಜಿಟಲ್ ಮೀಡಿಯಾ. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿಗ್ ಡೇಟಾ, ಇದೆಲ್ಲನೂ ನಾವು ಏನು ಪದಗಳು ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ ಆವಾಗವಾಗ, ವಿ ಥಿಂಕ್ ಇಟ್ ಇಸ್ ರಿಲೇಟೆಡ್ ಟು ಕಂಪ್ಯೂಟರ್ಸ್ ಇರ್ಬೋದು, IT ಡೊಮೇನ್ ಇರ್ಬೋದು, ಇದು ನಮಗೆಲ್ಲ ಅಂತ. ಹಾಗಿಲ್ಲ. ಈಗ ಯಾವುದೇ ಕೋರ್ಸ್ ತಗೊಂಡ್ರು ಇಟ್ ಇಸ್ ಇನ್ಎವಿಟಬಲ್. ಈಗ ನಿಮಗೂ ಗೊತ್ತು, ನ್ಯೂಸ್ ರೂಮ್ಸ್ ಅಲ್ಲಿ ಹೇಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಆಲ್ಮೋಸ್ಟ್ ಲೈಕ್ ಇನ್ವೇಡಿಂಗ್ ಇನ್ ಟು ನ್ಯೂಸ್ ರೂಮ್ಸ್ ಆಲ್ಸೋ ಅಲ್ವಾ, ಇನ್ ದ ಮೀಡಿಯಾ ಎಂಟರ್ಟೈನ್ಮೆಂಟ್ career. So we have curated courses to focus on this aspect as well. So in terms of digital journalism, digital media platforms, digital entrepreneurship. ಈಗ ಬರೀ ನ್ಯೂಸ್ ಆರ್ಗನೈಸೇಷನ್ಗೆ ಹೋಗಿ ಕೆಲಸ ಮಾಡಬೇಕು, ಮೀಡಿಯಾ ಎಂಟಿಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ಇಲ್ಲ. ಯು ಕ್ಯಾನ್ ಬಿ ಯುವರ್ ಓನ್ ಆಂಟ್ರಪ್ರಿನರ್. But of course we also see how there are a lot of startups which probably might not do well. There could be challenges that they face alva. Avrige some probably time nalli bekadanta training irbohudu, bekadanta what you say skill sets irbohudu. There is much more than being passionate and being very good in that. There are other allied areas. So ಅದರಲ್ಲಿ ನಾವು ಟ್ರೈನ್ ಮಾಡಿ ಕ್ಯೂರೇಟ್ ಮಾಡ್ತೀವಿ. ಬಿಕಾಸ್ ಮಣಿಪಾಲದಲ್ಲಿ ವಿ ಆಲ್ಸೋ ಹ್ಯಾವ್ ದಿಸ್ ಮೈಲ್ಸ್ ಅಂತ ಇನ್ಸ್ಟಿಟ್ಯೂಷನ್ ಇದೆ, ವೇರ್ ವಿ ಆಫರ್ ಟ್ರೈನಿಂಗ್ ಇನ್ ಲೀಡರ್ಶಿಪ್ ಅಂಡ್ ಆಂಟರ್ಪ್ರಿನರ್ಶಿಪ್. ದಿಸ್ ಇಸ್ ಫಾರ್ students of Manipal across the campus from different disciplines. So ಇದನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡಿ ಕೋರ್ಸಸ್ನ ಕ್ಯೂರೇಟ್ ಮಾಡ್ತಿದ್ದೀವಿ. Of course, other than media, we have psychology honors program ಕೊಡ್ತಾ ಇದ್ದೀವಿ. Then we have English literature and language ಇರಬಹುದು, ಇಲ್ಲ history, economics, political science, sociology. ಇದೆಲ್ಲ it is more like a transdisciplinary entity what we offer. So that is how we are going. Okay. ಈಗ ಮೀಡಿಯಾ ಜರ್ನಲಿಸಮ್ ಅಥವಾ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅದ್ರ ಸ್ಕೋಪ್ ಯಾವ ರೀತಿ ಇದೆ? ಈಗ ಪೇರೆಂಟ್ಸು ನಾನು ಮೀಡಿಯಾಗೆ ಹೋಗ್ತೀನಿ ಅಥವಾ ಜರ್ನಲಿಸಮ್ ಮಾಡ್ತೀನಿ ಅಂತ ಹೇಳಿದ್ರೆ ಹಿಂದೆ ಇಟ್ಟು ಹಾಕಿಸ್ತಾರೆ, ಬೇಡ ಬೇಡ ನೀನು ಇಂಜಿನಿಯರಿಂಗ್ ಓದು, ಇಲ್ಲ ನೀನು ಡಾಕ್ಟರ್ ಆಗ್ಬಿಡು ಅಂತ ಹೇಳ್ತಾರೆ. ಬಟ್ ಇದಕ್ಕೆ ಸ್ಕೋಪ್ ಯಾವ ರೀತಿ ಇದೆ? ಅವ್ರು ಹೆಂಗೆ ಸರ್ವೈವ್ ಆಗ್ಬೋದು ಇಲ್ಲಿ? Okay, it's a very interesting question. Probably a few decades ago, a couple of decades ago, probably ನೀವು ಹೇಳಿದ್ದು ನಿಜ. ನಾನು ಹ್ಯುಮ್ಯಾನಿಟೀಸ್ ತಗೋತೀನಿ, ಆರ್ಟ್ಸ್ ತಗೋತೀನಿ ಅಂದರೆ ಸ್ವಲ್ಪ ಹಿಂದಿಟ್ಟು. ಬಟ್ the importance of these courses, offbeat careers ಅಂತ ನಾವು ಏನು ಹೇಳ್ತೀವಿ,
is also because of the demand in the industry. ಈಗ ನೀವು ರೀಸೆಂಟ್ ಒಂದು ಸರ್ವೆ ಇದ್ರ ಪ್ರಕಾರ ನೋಡಿದ್ರೆ ಇನ್ಫ್ಯಾಕ್ಟ್ ನಮಗೆ ಇನ್ ನೆಕ್ಸ್ಟ್ ಒಂದು 10 years ನಲ್ಲಿ ಯಾವ ರೀತಿ ಜಾಬ್ ಆಪರ್ಚುನಿಟೀಸ್ ಇದೆ ಅನ್ನೋದು ಐ ಮೀನ್ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ವಿ ಡೋಂಟ್ ಇವನ್ ನೋ ದೋಸ್ ಜಾಬ್ಸ್ ಮೈಟ್ ಎಕ್ಸಿಸ್ಟ್. ಇವತ್ತು ಗೊತ್ತಿಲ್ಲ, ಇವತ್ತು ಆ ಜಾಬ್ಸ್ ಅವೈಲೇಬಲ್ ಇಲ್ಲ, ಬಟ್ ನಾಳೆ ಇದೆ. ಐ ಮೀನ್ ದಟ್ ಇಸ್ ದ ಕೈಂಡ್ ಆಫ್ ಫ್ಯೂಚರಿಸ್ಟಿಕ್ ವಿಷನ್ ವಿ ಶುಡ್ ಹ್ಯಾವ್, right? So somewhere parents are also aware the rapid way in which things are changing. ಈಗ ನೀವು ಜರ್ನಲಿಸಮ್ ಓದುವಾಗ ಮೊಬೈಲ್ ಜರ್ನಲಿಸಮ್ ಬಗ್ಗೆ ನೀವು ಕೇಳಿರ್ಲಿಲ್ಲ ಅಲ್ವಾ? I mean that is how it was. We were prepared for print and television journalism mostly. Television was supposed to be the be it and end it all kind of a thing, but then now it's a different landscape. So I'm sure parents are also aware. ಈಗ ಬರೋ ಮಕ್ಕಳು ಆಗಲಿ ಪೇರೆಂಟ್ಸ್ ಆಗಲಿ, they are more aware. It's not just about, as you said, I'm repeating again, not just about what you see on camera, but there are so many available opportunities. So now usually ಏನು ಮಾಡ್ತೀವಿ, we look at personalized counseling for students. ನಿಮಗೆ ವಿದ್ಯಾ ಹೇಳಿದ ಹಾಗೆ ನಿಮ್ಮ ಹುಡುಗ, ನಿಮ್ಮ ಚೈಲ್ಡ್ ಯಾವುದರಲ್ಲಿ ನಿಮಗೆ ಆ ಸ್ಕಿಲ್ ಸೆಟ್ ಇದೆ, probably you are more good with oral communication, or your presentation is good, or probably you are very good with your research, your analytics, maybe you are good with your language. There could be multiple things. So media courses nalagli ee industry na liberal arts alli critical, but when you have that critical creative thinking, you can adapt yourself in multiple areas. So we counsel the student and accordingly we guide them and mentor them throughout, so that they are accordingly directed towards it. Of course a lot of internship opportunities kuda ಹೇರಳವಾಗಿದೆ ಈಗ, ಅದು there is no dearth of opportunities, and we recognize that we are constantly in alignment with the industry. ಈಗ ಇಂಡಸ್ಟ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಓಕೆ ಅಕಾರ್ಡಿಂಗ್ಲಿ, ಬಿಕಾಸ್ ಈವನ್ ಇನ್ ಆರ್ ಕರಿಕ್ಯುಲಮ್ ಡಿಸೈನ್ ಇರ್ಬೋದು, ವಿ ಇನ್ವಾಲ್ವ್ ಲಾಟ್ ಆಫ್ ಎಕ್ಸ್ಪರ್ಟ್ಸ್ ಫ್ರಮ್ ದ ಇಂಡಸ್ಟ್ರಿ, ನಾಟ್ ಜಸ್ಟ್ ಫ್ರಮ್ ದ ಅಕಾಡೆಮಿಕ್ಸ್. ಸೊ ಇದೆಲ್ಲನೂ ನಮಗೆ ಹೆಲ್ಪ್ ಆಗುತ್ತೆ. ಇಂಡಸ್ಟ್ರಿ ಕನೆಕ್ಟ್ ಆಕ್ಟಿವಿಟೀಸ್ ಇರಬಹುದು. ಸೊ ಇದೆಲ್ಲಾನು ಐ ವಿಲ್ ಡೆಫಿನೆಟ್ಲಿ ಬಿ ಇನ್ವೈಟಿಂಗ್ ಯು ಪೀಪಲ್ ಆನ್ ಮೈ ಕ್ಯಾಂಪಸ್, ಯು ನೋ. ಸೊ ಇಟ್ಸ್ ಅಬೌಟ್ ಶೇರಿಂಗ್ expertise, resource, all that becomes very crucial, alva. So that's how we stay relevant, and definitely opportunities work accordingly. ಓಕೆ. ಇನ್ನು ಶ್ರೀವಿದ್ಯಾ, ನಿಮಗೆ ಗೊತ್ತು, ನಾವು ಮೀಡಿಯಾಗೆ ಎಂಟ್ರಿ ಕೊಡಬೇಕು ಅಥವಾ ಈ ಫೀಲ್ಡಿಗೆ ಬರಬೇಕು ಅಂತ ಹೇಳಿದ್ರೆ ಇಷ್ಟೊಂದು ಕೋರ್ಸಸ್ಗಳಾಗಲಿ ಅಥವಾ ಕಾಲೇಜಸ್ಗಳಲ್ಲಿ ಪ್ಲೇಸ್ಮೆಂಟ್ಸ್ಗಳಾಗಲಿ ಅದೇನೂ ಇರಲಿಲ್ಲ. ಸೊ ಅವಾಗ ನಾವು ಹೋಗ್ತೀವಿ ಅನ್ನೋದು ನಮ್ಮ ಒಂದು ನಿರ್ಧಾರದ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಯಾರು ಕೂಡ ನೀನು ಮೀಡಿಯಾಕ್ಕೆ ಹೋಗು ಅಥವಾ ಇದು ಚೆನ್ನಾಗಿದೆ ಅಂತ ಹೇಳ್ತಿರ್ಲಿಲ್ಲ. ಸೊ ನೀವು ಈ ಫೀಲ್ಡಿಗೆ ಹೇಗೆ ಎಂಟ್ರಿ ಕೊಟ್ರಿ? ಸೊ ಅವಾಗ ನಿಮ್ಗೆ ಸಪೋರ್ಟ್ ಯಾವ ರೀತಿ ಇತ್ತು? ಓಕೆ, ಆ್ಯಕ್ಚುಲಿ ಇಟ್ಸ್ ಒಂಥರ ಕೋಇನ್ಸಿಡೆನ್ಸು ಅಥವಾ ಆಕ್ಸಿಡೆಂಟಲ್ಲೋ ಯಾವ ಥರ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಐ ನೆವರ್ ಹ್ಯಾಡ್ ಎನಿ ಪ್ಲ್ಯಾನ್ಸ್ ಆ್ಯಸ್ ಸಚ್. ಅಂದರೆ ನಾನು ರೇಡಿಯೋಗೆ ಬರಬೇಕು ಅಥವಾ ಮೀಡಿಯಾಗೆ ಬರಬೇಕು ಅನ್ನುವಂತಹ ಪ್ರೈಮರಿ ಗೋಲ್ ಅಂತ ಏನೂ ಇಟ್ಕೊಂಡಿರಲಿಲ್ಲ. ಬಟ್ ಐ ವಾಸ್ ವೆರಿ ಗುಡ್ ಅಟ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇನ್ ಸ್ಕೂಲ್. ಡಾನ್ಸ್ ಇರ್ಬೋದು, ಒಂದು ಡ್ರಾಮಾ ಇರ್ಬೋದು, ಅಥವಾ ಬೇರೆ ಆ್ಯಂಕರಿಂಗ್ ಇರ್ಬೋದು, ಆ ಥರದ್ದೆಲ್ಲ ಬಹಳಷ್ಟು ಮಾಡ್ತಾಯಿದ್ದೆ, ಹಾಡು ಹೇಳೋದು ಆ ಥರದ್ದೆಲ್ಲ. ಸೊ ಆಡಿಷನ್ಸ್ ನಡೀತಾ ಇತ್ತು ಹೀಗೆ ಮೈಸೂರಲ್ಲಿ. ದೆನ್ ಐ ಜಸ್ಟ್ ಸಮ್ ಆಫ್ ಮೈ ಫ್ರೆಂಡ್ಸ್ ಟೋಲ್ಡ್ ಮೀ, ಐ ಥಿಂಕ್ ಯು ಆರ್ ವೆರಿ ಸೂಟೇಬಲ್ ಫಾರ್ ದಿಸ್, ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ, ನೀನು ಯಾಕೆ ವೈ ಡೋಂಟ್ ಯು ಟ್ರೈ ದಿಸ್ ಅಂತ. ಐ ಸೆಡ್, ಓ ಕಮಾನ್, ನೀವು ತಮಾಷೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ನಾನು ಆಲ್ರೆಡಿ ಬೇರೆ ಕಡೆ ಒಂದು ಕಡೆ ಸ್ವಲ್ಪ ಕೆಲಸಕ್ಕೆ ಸೇರಿಕೊಂಡು ನಾನು ನನ್ನದೇ ಫೀಲ್ಡಲ್ಲಿ ನಾನು ಮಾಡ್ತಾ ಇದ್ದೆ ಕೂಡ, ಸಮಥಿಂಗ್ ಸೈನ್ಸ್ ರಿಲೇಟೆಡ್ ಜಾಬ್ ಥರ, ರಿಸರ್ಚ್ ಓರಿಯೆಂಟೆಡ್ ಟೈಪ್ಸ್. ಸೊ ಐ ವಾಸ್ ನಾಟ್ ಸೋ ವೆರಿ ಇಂಟ್ರೆಸ್ಟೆಡ್. ಬಟ್ ದೆನ್ ಸಡನ್ಲಿ ಸಮ್ ಆಫ್ ದೆಮ್ ರಿಯಲಿ ಪುಷ್ಡ್ ಮೀ, ಇಲ್ಲ ಹೋಗಿ ಒಂದ್ಸಲ ಟ್ರೈ ಮಾಡಿ ಬಾ ಅಂತ. ಹೋದೆ. ಅಲ್ಲಿ ಅವ್ರು ಏನೇನು ಕೇಳಿದ್ರು ತುಂಬ ಸ್ಪಾಂಟೇನಿಯಸ್ ಆಗಿ, ತುಂಬ ಆರ್ಗ್ಯಾನಿಕ್ ಆಗಿ ಏನು ಅನಿಸ್ತೋ ಅದನ್ನೆಲ್ಲ ಪಟ್ ಅಂತ ಹೇಳಿದೆ. ಅವ್ರಿಗೆ ಭಾಳ ಖುಷಿ ಆಯಿತು. ದೆನ್ ಜಸ್ಟ್ ಐ ಗಾಟ್ ಸೆಲೆಕ್ಟೆಡ್. ಆ್ಯಂಡ್ ಆಮೇಲಿಂದ ಐ ರಿಯಲಿ ಗಾಟ್ ಟು ನೋ, ಅಂದರೆ ನನ್ನ ಹತ್ರ ಇರೋ ಸ್ಕಿಲ್ಸು, ನನಗೆ ಗೊತ್ತಿರೋ ಆರ್ಟ್ ಏನಿದೆ, ಸೊ ಅದಕ್ಕೆ ನಾನು ಇದಕ್ಕೆ ತುಂಬ ಸೂಟೇಬಲ್ ಆಗ್ತೀನಿ ಅಂತ ಹೇಳಿ. ದೆನ್ ಐ ಗ್ರೂಮ್ಡ್ ಮೈ ಸೆಲ್ಫ್ ಅಕಾರ್ಡಿಂಗ್ ಟು ದಟ್. ಅಂದರೆ ಯಾವ ಥರ ಶೋ ಮಾಡಬೇಕು, ಏನು ಮಾಡಬೇಕು ಪ್ಲ್ಯಾನಿಂಗಿಗೆ ಅಂತ ಹೇಳಿ. See, I think for any job or especially for media, ನೀವು ಎಷ್ಟೊಂದು ಜನ ತುಂಬ ಸಕ್ಸಸ್ಫುಲ್ ಆಗಿರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಅವರು ಬಹುಶಃ ತುಂಬ ಏನೋ ಪ್ಲ್ಯಾನ್ ಮಾಡಿರಲಿಲ್ಲ ಅಂತಾನೆ ಹೇಳೋದು. ಸೊ ಏನೇನು ಸಿಚುಯೇಷನ್ ಬರುತ್ತೋ, ಸರ್ಕಮ್ಸ್ಟೆನ್ಸಸ್ ಬರುತ್ತೋ, ತುಂಬ ಅಂದರೆ ಸ್ಪಾಂಟೇನಿಯಸ್ ಆಗಿ, ಅಂದರೆ ತುಂಬ ಸ್ವಾಭಾವಿಕವಾಗಿ ಆ ಸಮಯಕ್ಕೆ ಏನು ಬೇಕೋ, ಯಾವ ಥರ ಬೇಕೋ ಆ ಥರ ಸ್ವಲ್ಪ ನಾವು ತಲೆ ಓಡಿಸಿ ಕೆಲಸ ಮಾಡಿದ್ರೆ ಐ ಥಿಂಕ್ ಆರಾಮಾಗಿ ಮಾಡಬಹುದು ಅಂತ ಅನ್ಸುತ್ತೆ. ಇವಾಗ ನಾವು ಕೂಡ ಮೀಡಿಯಾಗೆ ಹೋಗ್ತೀವಿ ಅಥವಾ ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ, ಇವನ್ ನಮ್ಮ ಪೇರೆಂಟ್ಸ್ ಕೂಡ ಇಲ್ಲ ಬೇಡ, ಅವ್ರ ಮೈಂಡಲ್ಲಿ ಏನೋ ಇರುತ್ತೆ, ಬೇರೆ ಏನೋ ಮಾಡ್ಲಿ ನನ್ನ ಮಗಳು ಅಂತ ಇರುತ್ತೆ. ಸೊ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಇಲ್ಲ ನಾನು ಈ ಕೆಲಸ ಮಾಡ್ತೀನಿ ಅಂತ ಅಂದಾಗ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಇಲ್ಲ, ಡೆಫಿನೆಟ್ಲಿ ನಮ್ಮ ತಾಯಿ ವಾಸ್ ಲಿಟಲ್ ಸಪೋರ್ಟಿವ್, ಬಟ್ ಶಿ ವಾಸ್ ಆಲ್ಸೋ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ರು, ಸ್ಕೆಪ್ಟಿಕಲ್ ಆಗಿದ್ರು. ಕಳ್ಸೋದಾ ಬೇಡವಾ,
ಏನಿದು ತುಂಬಾ ಅನ್ಕನ್ವೆನ್ಷನಲ್ ಜಾಬ್, ಎಲ್ಲರಿಗೂ ಇರೋ ತರ ಇರೋದಿಲ್ಲ, ಹೌದು. ಟೈಮಿಂಗ್ಸ್ ಇದಾಗಿರೋದಿಲ್ಲ, ಏನಂತಾರೆ ಜನ. ನಮ್ ತಂದೆ ಅಂತೂ ಆಲ್ಮೋಸ್ಟ್ ಎಗೇನ್ಸ್ಟೇ ಇದ್ರು. ಸೊ ಬಟ್ ಏನಂದ್ರೆ ಐ ಮೇಡ್ ಶೋರ್ ದಟ್ ಐ ಕನ್ವಿನ್ಸ್ ದೆಮ್ ಬಿಕಾಸ್ ಐ ಆಮ್ ವೆರಿ ಪ್ಯಾಷನೇಟ್. ಐ ಥಿಂಕ್ ಇದು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ನೋಡೋಣ ಟ್ರೈ ಮಾಡೋಣ. ಐ ಥಿಂಕ್ ಈಗ ಮುಂಚೆ ಎಲ್ಲ ಇತ್ತು ಅಂದ್ರೆ ಯಾರು ಫಿಮೇಲ್ಸ್ ಎಲ್ಲ ಹೋಗೋದೇ ಇಲ್ಲ, ಯಾರು ಹೆಣ್ಮಕ್ಳು ಹೋಗೋದೇ ಇಲ್ಲ ಮೀಡಿಯಾಗೆ ಅನ್ನೋದೆಲ್ಲ. ಈಗ ಅದೆಲ್ಲ ವಿ ಆರ್ ಆಲ್ ಎವಾಲ್ವ್ಡ್. ಅಂದ್ರೆ ಎಲ್ರಿಗೂ ಅರ್ಥ ಆಗಿದೆ, ಯಾರು ಮಾಡ್ದಲೇ ಇರೋಂತಹ ಕೆಲಸ ಏನೂ ಅಲ್ಲ, ಈಸಿಯಾಗಿ ಎಲ್ಲರೂ ಮಾಡ್ಬೋದು, ಚೆನ್ನಾಗಿರುತ್ತೆ, ಶಿಫ್ಟ್ ವೈಸ್ ಇರುತ್ತೆ ಅಂಡ್ ಸೇಫ್ಟಿ ಕೂಡ ಇರುತ್ತೆ, ಅಂಥದ್ದೇನೂ ತೊಂದರೆ ಇರಲ್ಲ. ಸೊ ಎಲ್ಲಾ ಫೀಲ್ಡ್ ಅಲ್ಲೂ ಎಲ್ಲಾ ರೀತಿ ಅವರು ಕೆಲಸ ಮಾಡ್ಬೋದು ಅನ್ನೋದನ್ನ ಐ ಥಿಂಕ್ ನಾವೆಲ್ಲರೂ ಕಲ್ತ್ಕೊಂಡಿದೀವಿ. ಓಕೆ ಮ್ಯಾಮ್, ಇವಾಗ ಡಾಕ್ಟರ್ ಆಗಲಿ ಇಂಜಿನಿಯರಿಂಗ್ ಆಗಲಿ ಅದಕ್ಕೆ ಸಪ್ರೇಟ್ ಆಗಿರುವಂಥ ಥಿಯರೀಸ್ ಇರುತ್ತೆ, ಬುಕ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದಕ್ಕೂ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಟ್ ಇದು ಥಿಯರಿಗಿಂತ ಪ್ರಾಕ್ಟಿಕಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಸೊ ಇನ್ನು ನೀವು ಯಾವ ರೀತಿಯಾಗಿ ಸ್ಟೂಡೆಂಟ್ಸ್ಗಳಿಗೆ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತೀರಾ ಸ್ಟೂಡೆಂಟ್ಸಿಗೆ? No, you're so very right. ಈಗ ಯಾವುದೇ ಒಂದು ಕೋರ್ಸಿಗೆ ಆದ್ರೂ somewhere you have a theoretical framework, ಸ್ವಲ್ಪ ಒಂದು ಬ್ಯಾಕ್ಗ್ರೌಂಡ್ ಇರುತ್ತೆ. ಅದಾದ್ಮೇಲೆ then you will have a lot of practical oriented on the job. ಈಗ ನಾವು ಮಾಹೇನಲ್ಲಿ ನಮ್ಮ ಬಿಲೀಫ್ ಏನಂದ್ರೆ ಬರೀ ಕ್ಲಾಸ್ ರೂಮ್ ನಲ್ಲೇ ಕುತ್ಕೊಂಡು 4 ಗೋಡೆ ಮಧ್ಯೆ ಇದು ಪಾಠ ಮಾಡೋದು ಆ ಕಾಲ ಅಲ್ಲ. We are open to taking students out of the campus. It could be on the field visit irbodu, on the guest lecture irbodu, illa horgade assignments, projects, live project anta madodirbodu, illa ಒಂದು probably community outreach anta ಯಾವುದು ಒಂದು ರೂರಲ್ ಏರಿಯಾ ನಲ್ಲಿ ಹೋಗಿ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬರೋದಿರಬಹುದು. ಇಂತ ಅನೇಕ aspects. ಈಗ as I told, the pedagogical approaches is changing. ಈಗ ನಾವು ಟೀಚರ್ಸ್, ನಮ್ಮ ಕಾಲದಲ್ಲಿ ಟೀಚರ್ಸ್ ಅಂದ್ರೆ ಪಾಠ ಮಾಡೋರು. ಈಗ ಇಟ್ಸ್ ನಾಟ್ ನೋ ಲಾಂಗರ್ ಅಬೌಟ್ ಟೀಚಿಂಗ್, ಇಟ್ ಇಸ್ ಮೋರ್ ಅಬೌಟ್ ಫೆಸಿಲಿಟೇಟಿಂಗ್ ದ ಕೋರ್ಸ್. ನಾವೇನಿದ್ರು ಫೆಸಿಲಿಟೇಟರ್ಸ್ ಅಂಡ್ ಮೆಂಟೋರ್ಸ್ ಫಾರ್ ದ ಸ್ಟೂಡೆಂಟ್ಸ್. ನಾವೇನಿದ್ರು ಅವ್ರಿಗೆ ದಾರಿ ಹೇಳ್ತೀವಿ, ಓಕೆ ಈ ತರ ಇದೆ ಅಂತ. ಅಂಡ್ ವಿ ಪ್ರೊವೈಡ್ ದಟ್ ಕೈಂಡ್ ಆಫ್ ಎನ್ವೈರನ್ಮೆಂಟ್ ಫಾರ್ ದೆಮ್ ಟು ಪಿಕ್ ಅಪ್ ಅಂಡ್ ಬಿ ರೆಸಿಲಿಯಂಟ್ ಫಾರ್ ಎನಿ ಕೈಂಡ್ ಆಫ್ ಆಪರ್ಚುನಿಟೀಸ್. ಈಗ ಇಂದ ಪ್ಯಾಂಡಮಿಕ್ ಅಂತ ಆಪರ್ಚುನಿಟಿ ಬಂದ್ರೆ ಹೇಗೆ ಯಾವ ರೀತಿ ನೀವು ಡೀಲ್ ಮಾಡಬೇಕಾಗುತ್ತೆ? ಯು ಕ್ಯಾನ್ ರಿಲೈ ಆನ್ ಓಕೆ ನನಗೆ ಈ ತರ ಕಂಪನಿನೇ ಬರುತ್ತೆ ಅಂತ ಅಲ್ಲ. ವಾಟ್ ವಿಲ್ ಬಿ ದ ಪ್ಲಾನ್ ಬಿ? ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಶುಡ್ ಬಿ ರೆಡಿ ವಿತ್? ವಾಟ್ ಆರ್ ದ ಸ್ಕಿಲ್ಸ್ ದಟ್ ಆರ್ ರಿಕ್ವೈರ್ಡ್? ಸೊ ಆ ಅಪ್ರೋಚ್ ಇಂದ ವಿ ಕೈಂಡ್ ಆಫ್ ಪ್ರಿಪೇರ್ ದೆಮ್ ಫಾರ್ ಆಲ್ ದ ಪ್ರಾಕ್ಟಿಕಲ್ ಸ್ಕಿಲ್ಸ್. ಇಟ್ ಕುಡ್ ಬಿ as I told, in terms of field experiences irbodu, adellanu add agutte. So definitely each of the courses, even the traditional courses like say history and sociology, political science irbodu, idellanu generally assumption is more theoretical. Iga bari media courses matra haudu camera irutte, studio irutte, ಸ್ವಲ್ಪ practical irutte, psychology studio irutte matra alla. Ee courses ಗೆ ಸಹ ನಾವು history ಆಗಬಹುದು, political science ಆಗಬಹುದು, there is lot of on field. It could be election analysis irbodu, on ground shadowing a politician to understand irbodu, or probably to maybe conduct a survey in a certain community or a certain village from the sociological perspective irbodu. Idellana, these are all practical oriented courses also. ಇದು ಕನ್ವೆನ್ಷನಲ್ ಅಪ್ರೋಚ್ ಇಂದ ಅಲ್ಲದೆ ವಿ ಆರ್ ಲುಕಿಂಗ್ ಅಟ್ ಅ ಕಂಟೆಂಪ್ರರಿ ಅಪ್ರೋಚ್ ಅಂಡ್ ಮೇಕ್ ದೀಸ್ ಕೋರ್ಸಸ್ ಆಸ್ ರೆಲೆವೆಂಟ್ ಅಂಡ್ ಆಸ್ ಇಂಪಾರ್ಟೆಂಟ್ ಆಸ್ ಪಾಸಿಬಲ್. ಬಿಕಾಸ್ ಈಗ ಗವರ್ಮೆಂಟ್ ಯಾವುದೇ ಒಂದು ಪಾಲಿಸಿ ತರಬೇಕು ಅಂದ್ರೆ ಚೈತ್ರ, ನಿಮಗೆ ಗೊತ್ತಿರ್ಬೋದು, ಇಟ್ಸ್ ದೇ ವಿಲ್ ನೀಡ್ ಎಕ್ಸ್ಪರ್ಟ್ಸ್ ಫ್ರಮ್ ಮಲ್ಟಿಪಲ್ ಫೀಲ್ಡ್ಸ್ ಅಲ್ವಾ. ಒಂದು ಅರ್ಬನ್ ಡೆವಲಪ್ಮೆಂಟ್ ಅಂತ ಒಂದು ಪ್ಲಾನ್ ಮಾಡ್ಬೇಕಂದ್ರೆ ಯು ವಿಲ್ ನೀಡ್ ಹಿಸ್ಟಾರಿಯನ್, ಯು ವಿಲ್ ನೀಡ್ ಅ ಸೋಶಿಯಾಲಜಿಸ್ಟ್, ಯು ವಿಲ್ ನೀಡ್ ಅ ಪೊಲಿಟಿಕಲ್ ಅನಲಿಸ್ಟ್, ಯು ವಿಲ್ ಹ್ಯಾವ್ ಪಾಲಿಸಿ ಮೇಕರ್ಸ್, ಯು ವಿಲ್ ನೀಡ್ ಅ ಲೀಗಲ್ ಎಕ್ಸ್ಪರ್ಟ್. ಐ ಮೀನ್ ಮಲ್ಟಿಪಲ್ ಡೊಮೇನ್ಸ್. ಸೊ ನಾವು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ವಾಟ್ ವುಡ್ ಬಿ ದ ಔಟ್ಕಮ್? ನೀವು ಎಲ್ಲಿ ಹೋಗ್ತೀರಾ ಇದನ್ನ ಮಾಡಿ? ಬರೀ ಮನೆಯಲ್ಲಿ PG ಮಾಡಿ ಬೇರೆ ಟ್ರೆಡಿಷನಲ್ ಅಗೇನ್ ಇನ್ಯಾವುದೋ ಕೆರಿಯರ್ಗೆ ಹೋಗೋದು ಅಂತಲ್ಲ, ಬಟ್ ಇದನ್ನೆಲ್ಲೇ ಹೇಗೆ ಮಾಡ್ಬೋದು? ಸೊ ಬೇಸ್ಡ್ ಆನ್ ದಟ್ ಪ್ರಾಕ್ಟಿಕಲ್ ಇಂದಾನೇ ಎಲ್ಲಾನು ಅಪ್ರೋಚ್ ಮಾಡ್ತೀವಿ. ಇವಾಗ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗೂ ಕೂಡ ಒಂದು ಕಾಲೇಜನ್ನ ಸೇರ್ಕೊಳ್ತೀನಿ ಅಥವಾ ಯೂನಿವರ್ಸಿಟಿನ ಸೇರ್ಕೊಳ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಫ್ಯಾಕಲ್ಟಿ ಕೂಡ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್. ಸೊ ಅದ್ರ ಮೇಲೇನೆ ಡಿಪೆಂಡ್ಸ್ ಆಗಿರುತ್ತೆ. ಸೊ ನಿಮ್ಮಲ್ಲಿ ಯಾವ ರೀತಿ ಫ್ಯಾಕಲ್ಟಿ ವ್ಯವಸ್ಥೆ ಇದೆ ಮ್ಯಾಮ್? Now we have a diverse group of faculty. Experts, of course, they are all well qualified. It could be in the research domain irbodu, alla industry experience inda irbodu. They have very wide experience, and we believe in, see, ಈಗ ನೀವು experienced faculty ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ತಗೊಳ್ಳಿ, ನಾವು ಗ್ರಾಜುಯೇಷನ್ ಮಾಡಿ ವರ್ಷಗಟ್ಟಲೆ ಆಗಿರುತ್ತೆ, ಬಟ್ ಈಗ ಏನಾಗ್ತಿದೆ, ಹೌ ಡು ಯು ಕೀಪ್ ಇಟ್ ಅಪ್ಡೇಟೆಡ್, ರೈಟ್? So constantly updating yourself, picking up new courses irbodu, illa faculty development courses irbodu, all these are something that is very integral to build very strong faculty base.
Because end of the day, faculty will be, as you said, Yes. will be the strength of a university alva. Yes. Now ಎಷ್ಟು ಸ್ಟ್ರಾಂಗ್ ಇರ್ತೀವಿ, based on that ನಮ್ಮ ಸ್ಟೂಡೆಂಟ್ಸ್ನು ನಾವು ಅಟ್ರಾಕ್ಟ್ ಮಾಡ್ಬೋದು. So we have a very strong faculty base, well qualified, well established, and of course strong research team kuda ide. It could be internationalization projects irbohudu, where students do exchange programs related irbohudu. All these, that is something that we are strong with as a. ಓಕೆ ಅಂಡ್ ಅಗೇನ್ ಶ್ರೀವಿದ್ಯಾ, ನಾವಿವಾಗ ಒಂದು ಜಾಬ್ ಸೆಕ್ಯೂರಿಟಿ ಅನ್ನೋದು ಬರೋದಾದ್ರೆ ಸೊ ಪೋಷಕರು ಪೇರೆಂಟ್ಸು ಇಂಪಾರ್ಟೆಂಟ್ಲಿ ಅದ್ರ ಮೇಲೇನೆ ಕಾನ್ಸಂಟ್ರೇಟ್ ಮಾಡೋದು. ಸೊ ಇವಾಗ ಬೇರೆ ಕೋರ್ಸ್ನ ತಗೊಂಡಿದ್ರೆ ನಿಮ್ಗೆ IT ಕಂಪನೀಸ್ ಇದೆ, ಎಷ್ಟು ವರ್ಷ ಬೇಕಾದ್ರೂ ಇರ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಇದೆ. ಸೊ ಮೀಡಿಯಾಗೆ ಬಂದ್ರೆ ಇಲ್ಲ, ಅದಿರೋದೇ ಒಂದು 3-4 ಡಿಪಾರ್ಟ್ಮೆಂಟ್, ಅದರಲ್ಲಿ ಹುಡುಗಿರು ಹೇಗೆ ಸರ್ವೈವ್ ಆಗ್ತಾರೆ, ಹುಡುಗರು ಹೇಗೆ ಸರ್ವೈವ್ ಆಗ್ತಾರೆ, ಸೊ ಇದು ಜಾಬ್ ಸೆಕ್ಯೂರಿಟಿ ಇದೆಯಾ ಅಂತ ಕೇಳೋರಿಗೆ ಏನ್ ಹೇಳ್ತೀರಾ? Okay, just tell me one thing, Chaitra. Life is really uncertain, ಅಲ್ವಾ? ಇವಾಗ ಸೆಕ್ಯೂರಿಟಿ ಯಾವ ವಿಚಾರಕ್ಕೆ ಯಾವುದಕ್ಕೆ ಅಂತ ನಾವು ಹಂಗೆ ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳಕ್ಕಾಗಲ್ಲ ಅಲ್ವಾ ತುಂಬಾ. ಬಿಕಾಸ್ ಇವಾಗ COVID-19 ಬರುತ್ತೆ ಅಂತ ನಮಗೆ ಗೊತ್ತಿದ್ದ, ಆ ಲೈಫ್ಸ್ ಆರ್ ಸೋ ಅನ್ಸರ್ಟನ್. ಸೊ ಆ ಥರ ತುಂಬಾ ಸೆಕ್ಯೂರ್ಡ್ ಆಗಿ ಮನೆ ಒಳಗಡೆನೆ ಇದ್ದು 4 ಗೋಡೆ ಮಧ್ಯದಲ್ಲಿ ಅಪ್ಪ ಅಮ್ಮನ ಮಧ್ಯದಲ್ಲಿ ನಾನು ಕೆಲಸ ಮಾಡ್ತೀನಿ, ಅಥವಾ ಬೆಳಗ್ಗೆ 9 to 5 ಜಾಬ್ ನಂದು ಇನ್ನೇನು ಇರೋದಿಲ್ಲ, ಆ ಥರ ಎಲ್ಲೂ ಇಲ್ಲ ಇವಾಗ. ಹೌದು, ವೆರಿ ಈಗ ಫಾರ್ ಎಕ್ಸಾಂಪಲ್ ಈಗ ವಿದ್ಯಾಸಂಗಮ ಇಲ್ಲೇ ಎಕ್ಸ್ಪೋನಲ್ಲೇನೆ ಸುಮಾರು ಜನ ಕೆರಿಯರ್ ಕೌನ್ಸಿಲರ್ಸ್ ಇರ್ಬೋದು, ಅವ್ರಿಗೂ ಟಾರ್ಗೆಟ್ಸ್ ಇರುತ್ತೆ, ಅವ್ರಿಗೂ ಬೇರೆ ಬೇರೆ ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ. ಬಿಕಾಸ್ ಬೇರೆ ಬೇರೆ ದೇಶಗಳಲ್ಲಿ ಏನೇನ್ ಯೂನಿವರ್ಸಿಟೀಸ್ ಇದೆ ಅವ್ರ ಜೊತೆ ಟೈಅಪ್ಸ್ ಇರುತ್ತೆ, ಅವರ ಟೈಮಿಂಗ್ಸ್ ಬೇರೆ ಬೇರೆ ಇರುತ್ತೆ, ಅವ್ರ ಜೊತೆ ಮಾಡೋವಂಥದ್ದು. ಸೊ ದಿಸ್ ಇಸ್ ಜಸ್ಟ್ ಒನ್ ಸಿಂಗಲ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು. ಇವಾಗ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರು ಬೇರೆ ಬೇರೆ ದೇಶಕ್ಕೆ ಇರ್ಬೋದು, ಬೇರೆ ಊರುಗಳಲ್ಲಿ ಇರ್ಬೋದು, ಅವ್ರು ಬೇರೆ ಬೇರೆ ಸ್ಟೈಲ್ಸ್ ಇರ್ಬೋದು. ಸೊ ಟೈಮಿಂಗ್ಸ್ ಇಂದ ಹಿಡಿದು ಹೊರಗಡೆ ಓಡಾಡೋದ್ರವರೆಗೆ ಯಾವ್ದ್ರಲ್ಲೂ ಏನು ಕಂಪ್ಲೀಟ್ ಸೆಕ್ಯೂರಿಟಿ ಅಂತ ಎಲ್ಲೂ ಇರೋದಿಲ್ಲ. ಸ್ಟ್ರೆಸ್ ಇಲ್ವೇ ಇಲ್ಲ, ಅಥವಾ ಟಾರ್ಗೆಟ್ ಓರಿಯೆಂಟೆಡ್ ಇಲ್ವೇ ಇಲ್ಲ, ಯಾವ್ದ್ರಲ್ಲೂ ಇಲ್ಲ ಅಲ್ವಾ. ಇವಾಗ ನಾವು ಒಂದ್ ಚಿಕ್ಕದು ಹೊರಗಡೆ ಹೋಗಿ ಒಂದು ವಸ್ತು ತಗೋಬೇಕು ಅಂತಂದ್ರೂ ನಮ್ಗೊಂದು ಟಾರ್ಗೆಟ್ ಅಂತ ನಾವ್ ಇಟ್ಕೋತೀವಿ. ಇಷ್ಟೊತ್ತಿಗೆ ಹೋಗ್ಬೇಕು, ಈಗ ಮಳೆ ಬರ್ತಾ ಇದೆ, ಅಥವಾ ಕ್ಯಾಬ್ ಸಿಗುತ್ತೋ ಇಲ್ವೋ, ಅದಕ್ಕೆ ಮೆಟ್ರೋ ಹತ್ರದಲ್ಲಿ ಇದೆಯಾ, ಹಂಗ್ ಹೋಗ್ಬೋದಾ, ಹಿಂಗ್ ಮಾಡ್ಬೋದಾ. ಸೊ ಎವ್ರಿಥಿಂಗ್ ಇಸ್ ಟಾರ್ಗೆಟ್ ಓರಿಯೆಂಟೆಡ್. ಇಲ್ಲಿ ತುಂಬಾ ಸೆಕ್ಯೂರಿಟಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಹೌ ವೆಲ್ ವಿ ಕ್ಯಾನ್ ಮ್ಯಾನೇಜ್ ಅವರ್ ಸೆಲ್ಫ್ ಅಂಡ್ ಎಷ್ಟು ಚೆನ್ನಾಗಿ ಏನೇನ್ ನನ್ನ ರಿಕ್ವೈರ್ಮೆಂಟ್ಸ್ ಇದೆ, ಈ ಕೆಲ್ಸಕ್ಕೆ ನನ್ಗೆ ಏನ್ ಬೇಕು, ನಮ್ಮ ಮನೆಯಲ್ಲಿ ಎಷ್ಟು ಸಪೋರ್ಟ್ ಇದೆ, ಇಲ್ಲ ಅಂತಂದ್ರೆ ಹೌ ಸೆಲ್ಫ್ ಸಫಿಶಿಯಂಟ್ ಐ ಆಮ್, ಇದನ್ನೆಲ್ಲ ನೋಡ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ಐ ಥಿಂಕ್ ಆ ಥರದ ಯೋಚನೆಗಳೆಲ್ಲ ಈಗ ಸ್ವಲ್ಪ ನಾವು ಬಿಡಬೇಕು ಅಂತ ಅನ್ಕೋತೀವಿ. ಓಕೆ. ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಜರ್ನಲಿಸಮ್ ಅಥವಾ ಆಂಕರಿಂಗ್ ಅಥವಾ ರಿಪೋರ್ಟಿಂಗ್ ಅಂತ ಬಂದ್ರೆ ನೋಡಕ್ ಒಂಚೂರು ಚೆನ್ನಾಗಿದ್ರೆ ಸಾಕು, ಎನಿಬಡಿ ಕ್ಯಾನ್ ಡೂ ದಟ್ ಅಂತ ಅನ್ನೋದಿರತ್ತೆ. ಸೊ ನೀವು ಫೇಸ್ ಮಾಡಿದಾಗ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಅಥವಾ ಈ ಫೀಲ್ಡ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓಕೆ, ಐ ಥಿಂಕ್ ಲುಕ್ಸ್ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ. ಅಂದ್ರೆ ಕ್ಯಾಮ್ರಾಗೆ ತುಂಬಾ ಚೆನ್ನಾಗಿರ್ಬೇಕು, ಅಂದ್ರೆ ನಾನು ತುಂಬಾ ಫೇರ್ ಸ್ಕಿನ್ ಇರಬೇಕು, ಫ್ಲಾಲೆಸ್ ಆಗಿರ್ಬೇಕು, ಅದ್ ಎಲ್ಲೂ ಸಾಧ್ಯ ಇಲ್ಲ. ಸಿ, ನಥಿಂಗ್ ಇಸ್ ಪರ್ಫೆಕ್ಟ್, ನೋಬಡಿ ಇಸ್ ಪರ್ಫೆಕ್ಟ್. ಸೊ ಏನಂದ್ರೆ ನಾವು ಪ್ರೆಸೆಂಟಬಲ್ ಆಗಿದ್ರೆ ಸಾಕು. ಎಸ್ಪೆಷಲಿ ಇವಾಗ ರೇಡಿಯೋದಲ್ಲೂ ಅಷ್ಟೇ, ವಾಯ್ಸ್ ಸ್ವಲ್ಪ ಪ್ರೆಸೆಂಟಬಲ್ ಆಗಿರ್ಬೇಕು. ನೀವು ಆಸ್ ಎ ವಿಜುವಲ್ ಮೀಡಿಯಾ ಪರ್ಸನ್ ಆಲ್ಸೋ you have to be little presentable and how confidently you put yourself in front of the camera, that matters. ಈಗ ನಾನು ತಪ್ಪೇ ಮಾಡಿದ್ರು ಕೂಡ ಕಾನ್ಫಿಡೆಂಟ್ ಆಗಿ ನಾನು ತಪ್ಪು ಮಾಡಿ ಕಾನ್ಫಿಡೆಂಟ್ ಹೌದು ದಯವಿಟ್ಟು ಕ್ಷಮಿಸಿ ನಾನು ತಪ್ಪು ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಜನ ರಿಸೀವ್ ಮಾಡ್ಕೊಳ್ಳೋದೇ ಬೇರೆ ತರ ಇರುತ್ತೆ. ವೇರಾಸ್ ಇವಾಗ ನಾನು ಸ್ವಲ್ಪ ಗಾಬರಿಯಾಗಿ ತಡಬಡಾಯಿಸಿ ಅಲ್ಲಿ ಇಲ್ಲಿ ಬೆಬ್ಬ ಅಂತ ಅಂದು ಮಾಡಿ ಅಯ್ಯೋ ನಾನ್ ಲುಕ್ಸ್ ಇರೋದ್ರಿಂದ ನನ್ಗೆ ಇದು ಕವರ್ ಅಪ್ ಮಾಡ್ಬಿಡ್ತೀನಿ, ಅದ್ ಯಾವ್ದು ನಡೆಯಲ್ಲ. ಸೊ ಅಂಡ್ ಆಲ್ಸೋ ವರ್ಕ್ ಮಾಡ್ಲೇಬೇಕಲ್ವಾ, ಪ್ರತಿಯೊಂದು ಕೆಲ್ಸಕ್ಕೂ ನಾವು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ಲೇಬೇಕಾಗತ್ತೆ, ಇಲ್ಲ ಕಲ್ತ್ಕೊಳ್ಬೇಕಾಗತ್ತೆ, ಆ ಸ್ಕಿಲ್ ಸೆಟ್ ಏನು ಅಂತ ತಿಳ್ಕೋಬೇಕಾಗತ್ತೆ. ಸೊ ಮೀಡಿಯಾ ಇಸ್ ನಾಟ್ ವೆರಿ ಈಸಿ, ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಓಕೆ ಮ್ಯಾಮ್, ಇವಾಗ ಒಂದು ಕೋರ್ಸ್ ಅಂತ ಬಂತು ಅಂತ ಅಂದ್ರೆ ಸೊ ಸ್ಟೂಡೆಂಟ್ಸ್ ತಲೆಯಲ್ಲಿರೋದು ಸೊ ಪ್ಲೇಸ್ಮೆಂಟ್ ಸಿಗುತ್ತಾ? ಎಲ್ಲರೂ ಅಷ್ಟೇ, ಪೇರೆಂಟ್ಸ್ ಕೂಡ ಅಷ್ಟೇ, ಮತ್ತೆ ಸ್ಟೂಡೆಂಟ್ಸ್ ಕೂಡ ಅಷ್ಟೇ. ನಾವು ಹೋಗೋ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಇದೆಯಾ, ಸೊ 100% ಪ್ಲೇಸ್ಮೆಂಟ್ ಇದ್ರೆ ಮಾತ್ರ ನಾನು ಕಾಲೇಜ್ಗೆ ಹೋಗ್ತೀನಿ ಅನ್ನೋದಿರುತ್ತೆ. ಸೊ ಇನ್ನು ನಿಮ್ಮ ಒಂದು ಕಾಲೇಜ್ನಲ್ಲಿ ಯಾವ ರೀತಿ ಪ್ಲೇಸ್ಮೆಂಟ್ ವ್ಯವಸ್ಥೆ ಇದೆ ಮ್ಯಾಮ್? ವಿ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪ್ಲೇಸ್ಮೆಂಟ್ ಟೀಮ್. ಈಗ ಇಂಟರ್ನ್ಶಿಪ್ ಇರಬಹುದು, ಪ್ಲೇಸ್ಮೆಂಟ್ಸ್ಗಾಗಲಿ ಕೆಲವೊಂದು ಸ್ಕಿಲ್ ಸೆಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಸ್ಟೂಡೆಂಟ್ಸ್. ಈಗ ವೆರಿ ರೈಟ್ಲಿ ಶ್ರೀವಿದ್ಯಾ ಪಾಯಿಂಟೆಡ್ ಔಟ್, ಹೇಗೆ ನಮ್ಮ ಆಟಿಟ್ಯೂಡ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ವಾ. ಇಟ್ ಈಸ್ ಅಬೌಟ್ ಯುವರ್ ರೆಸಿಲಿಯನ್ಸ್, ಯುವರ್ ಹಾರ್ಡ್ ವರ್ಕ್, ಪ್ಯಾಷನ್ ಜೊತೆಗೆ
ಇದೆಲ್ಲಾನು ಎಷ್ಟು ಮುಖ್ಯ ಆಗುತ್ತೆ. ದಿಸ್ ಇಸ್ ಸಮಥಿಂಗ್ ದಟ್ ಸಂಬಡಿ ವಿಲ್ ಲರ್ನ್ ಆನ್ ಕ್ಯಾಂಪಸ್ ಅಲ್ವಾ. ಐ ಮೀನ್ ವೆನ್ ಯು ಆರ್ ಪ್ರಾಬ್ಲಿ ಯು ಹ್ಯಾವ್ ಸ್ಟೂಡೆಂಟ್ಸ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಡೈವರ್ಸ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ಒಂದು ಬೇರೆ ಕಮ್ಯುನಿಟಿ, ಬೇರೆ ಸ್ಟೇಟ್, ಬೇರೆ ಕಂಟ್ರಿಯಿಂದ ಇರ್ಬೋದು. ಸೊ ಯು ವಿಲ್ ಲರ್ನ್ ಟು ಯುನೋ deal with them, you learn to live with them, you know. You will strike a rapport with people, you will learn to take up challenging situations at different times, pressure in there. So somewhere all this will culminate into being ready for the industry. So on the placement support anta now kottaga, it becomes easier for them to fit into these roles. Because any company that comes today will not definitely look at your marks ಅಲ್ವಾ. ಅದು ಎಲ್ಲಿ ಎಷ್ಟರವರೆಗೂ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಯು ಶುಡ್ ಬಿ ಎಲಿಜಿಬಲ್, ಕ್ವಾಲಿಫೈಯಬಲ್ ಟು ಸಿಟ್ ಫಾರ್ ಪ್ಲೇಸ್ಮೆಂಟ್ಸ್ ವರ್ಗೂ ಮಾತ್ರ ಮುಖ್ಯ ಆಗುತ್ತೆ. ಬಟ್ ಟುಮಾರೋ ವೆನ್ ಯು ಆರ್ ಫೇಸಿಂಗ್ ಯುವರ್ ಎಂಪ್ಲಾಯರ್ ಪ್ರಸ್ಪೆಕ್ಟಿವ್, ಐ ಮೀನ್ ವಾಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಇಸ್ ಯುವರ್ ಆಟಿಟ್ಯೂಡ್ ಅಂಡ್ ಯುವರ್ ಪರ್ಸನಾಲಿಟಿ. ಸೊ ಅದಕ್ಕೆ ಬೇಕಿರೋ ರೈಟ್ ಕಮ್ಯುನಿಕೇಶನ್ ಆರ್ ಪರ್ಸನಾಲಿಟಿ ಆರ್ ಪ್ರೊಫೆಷನಲ್ ಸ್ಕಿಲ್ಸ್ ಏನಿದೆ ಅದು ಕೂಡ ಪ್ಲೇಸ್ಮೆಂಟ್ ಕಡೆಯಿಂದ, ಪ್ಲೇಸ್ಮೆಂಟ್ ದೃಷ್ಟಿಯಿಂದ we have integrated into the curriculum. So adu kuda help agutte, not help. ಓಕೆ, ಇವಾಗ ಯಾವುದೇ ಕೋರ್ಸ್ ಬಂದ್ರೂ ಕೂಡ ಇವಾಗ ಹೈಯರ್ ಎಜುಕೇಶನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕಾಲರ್ಶಿಪ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮಲ್ಲೂ ಕೂಡ ಈ ಒಂದು ಕೋರ್ಸಿಗೆ ಸ್ಕಾಲರ್ಶಿಪ್ ಇದೆಯಾ? Yeah, it depends on the policy, university policy. Definitely students bandu in person counseling anta id maduvaga we will definitely there are certain at the university level which we will definitely guide the students. Okay. And ಶ್ರೀವಿದ್ಯಾ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಏನಾದರೂ ಕೋರ್ಸ್ ತಗೊಂಡ್ರೆ ಫಾರ್ ಡಾಕ್ಟರ್, ಇಂಜಿನಿಯರಿಂಗ್, ಲಾ, ಸೊ ನಮಗೆ ಆಪ್ಷನ್ಸ್ ಇರುತ್ತೆ, ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಬಟ್ ಈ ಮೀಡಿಯಾಗೆ ಬಂದಾದ್ಮೇಲೆ ಸೊ ನಾವು ಏನೇ ಕಷ್ಟ ಬಂದ್ರೂ ಕೂಡ ಅಲ್ಲೇ ಇರಬೇಕಾಗತ್ತೆ. ಸೊ ಇವಾಗ ಯಾವ ರೀತಿ ಪರ್ಸನಲಿ ಅವರ ವ್ಯಕ್ತಿತ್ವವನ್ನ ಡೆವಲಪ್ ಮಾಡ್ಕೊಳ್ಬೇಕಾಗತ್ತೆ? ಅಂದ್ರೆ ಮೀಡಿಯಾದಲ್ಲಿ ಈಗ ತುಂಬಾ ಆಪ್ಷನ್ಸ್ ಬಂದ್ಬಿಟ್ಟಿದೆ. ಸಿ ವಿ ಹ್ಯಾವ್ ಇಂಟರ್ನೆಟ್ ಮೀಡಿಯಾ, ವಿ ಹ್ಯಾವ್ ಇಂಟರ್ನೆಟ್ ಪ್ರಿಂಟ್ ಮೀಡಿಯಾ, ವಿ ಹ್ಯಾವ್ ವಿಜುವಲ್ ಮೀಡಿಯಾ, ವಿ ಹ್ಯಾವ್ ವಿಡಿಯೋ ಮೀಡಿಯಾ, ವಿ ಹ್ಯಾವ್ ಆಡಿಯೋ ಮೀಡಿಯಾಸ್, ಅಂಡ್ ದೇರ್ ಆರ್ ಥೌಸಂಡ್ಸ್ ಆಫ್ ಪಾಡ್ಕಾಸ್ಟ್ಗಳು ಬರ್ತಾ ಇದೆ. ಪ್ರತಿಯೊಂದು ಆಪ್ಸ್ ಅಲ್ಲೂ ಎಕ್ಸ್ಕ್ಲೂಸಿವ್ ಪಾಡ್ಕಾಸ್ಟ್ಗಳಿದೆ, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಸೊ ನಾವು ಯಾವುದಕ್ಕೆ ನಿಜವಾಗ್ಲೂ ಹೋಗ್ಬೇಕು ಅಂತ ಇದೀವಿ, ವಾಟ್ ಇಸ್ ಅವರ್ ಇಂಟ್ರೆಸ್ಟ್, ಅಥವಾ ನಮ್ಗೆ ಎಲ್ಲಿ ಕೆಲಸ ಸಿಕ್ಕಿದೆ, ನಾವು ಏನ್ ಡೆವಲಪ್ಮೆಂಟ್ ಮಾಡ್ಬೋದು, ಸೊ ವಾಟ್ ಇಸ್ ಎಕ್ಸಾಕ್ಟ್ಲಿ ಮೈ ಇಂಟ್ರೆಸ್ಟ್. ಈಗ ನನ್ನ ಇಂಟ್ರೆಸ್ಟ್ ಏನಿದೆ ಅಂತ ನಾನು ಫಸ್ಟ್ ಕಂಡು ಹಿಡ್ಕೊಳ್ಬೇಕು. ಐ ಥಿಂಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಸ್ ಎ ವೆರಿ ವೆರಿ ಬಿಗ್ ಥಿಂಗ್. ಅದು ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್ ಬಂದ್ಬಿಡುತ್ತಲ್ವಾ, ಕಂಪ್ಲೀಟ್ ಬೇರೆ ತರನೇ ಮಾತಾಡ್ಬೇಕಾಗುತ್ತೆ ಅದಕ್ಕೆ. ಸೊ ನನ್ಗನ್ಸೋದು ಏನಂತಂದ್ರೆ ಯು ಹ್ಯಾವ್ ಟು ನೋ ಯುವರ್ ಸೆಲ್ಫ್ ಅಂಡ್ ಜಸ್ಟ್ ಬಿ ಯುವರ್ ಸೆಲ್ಫ್. ನೀವೇನು, ನಿಮ್ಮ ಸ್ಕಿಲ್ ಸೆಟ್ ಏನು, ನಿಮ್ಮ ಫೋರ್ಟೆ ಏನಿದೆ ಅದನ್ನ ತಿಳ್ಕೊಂಡು, ಐ ಥಿಂಕ್ ಇಫ್ ಯು ಆರ್ ಇನ್ ದ ಮೀಡಿಯಾ ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್ ಅಂಡ್ ಯು ಹ್ಯಾವ್ ಟು ಕೀಪ್ ವರ್ಕಿಂಗ್ ಆನ್ ಫಾರ್ ಅ ಲಾಂಗರ್ ಟೈಮ್, ದೆನ್ ಯು ವಿಲ್ ಗೆಟ್ ವಾಟ್ ಯು ವಾಂಟ್. ಓಕೆ, ಇನ್ನು ಕೊನೆಯದಾಗಿ ಇವಾಗ ನಾವು ಮೀಡಿಯಾ ಜರ್ನಲಿಸಮ್ ಮಾಡ್ತೀವಿ ಅಂತ ಹೇಳೋರಿಗೆ, ಸ್ಟೂಡೆಂಟ್ಸಿಗೆ ಅಥವಾ ಪೋಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಿ, ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ ಎವರ್ ವಾಂಟ್ ಟು ಪರ್ಸೂ ಜರ್ನಲಿಸಮ್, ಅಂದ್ರೆ ಪತ್ರಿಕೋದ್ಯಮಕ್ಕೆ ಬಂದು ನಾನೊಬ್ಬ ಅಥವಾ ಒಬ್ಬಳು ತುಂಬಾ ಸ್ಟ್ರಾಂಗ್ ಆದಂತಹ ಪತ್ರಿಕೋದ್ಯಮದಲ್ಲಿ ನಿಲ್ಬೇಕು ಅಂತಂದ್ರೆ ಫಸ್ಟ್ ಆ ಪ್ಯಾಷನ್ ನ ಬೆಳೆಸ್ಕೊಳ್ಳಿ ಅಂತ ಹೇಳಿ. ಅಂದ್ರೆ ಆ ಪ್ಯಾಷನ್ ಇರ್ಬೇಕು, ಏನೇ ಆಗ್ಲಿ. ಹೇಳ್ತಾರಲ್ಲ, ಅಂದ್ರೆ ಚಳಿ, ಮಳೆ, ಬಿಸಿಲು, ಗಾಳಿ ಏನೇ ಇರ್ಲಿ, ಸೊ ನಾನ್ ಬಿಡಲ್ಲ, ನಾನ್ ಇಲ್ಲೇ ಇರ್ತೀನಿ, ನಾನ್ ಮಾಡ್ತೀನಿ. ಒಂದಷ್ಟು ವರ್ಷಗಳು ಮಾಡ್ಕೊಂಡು ಬಂದ್ರೆ ಎಲ್ಲ ರೀತಿಯ ಅನುಭವಗಳು ಆಗಿ ಆ ಎಕ್ಸ್ಪೀರಿಯನ್ಸೇ ಅವ್ರನ್ನ ದೊಡ್ಡ ಜರ್ನಲಿಸ್ಟ್ ಆಗಿ ಮಾಡುತ್ತೆ. ಸೊ ತಂದೆ ತಾಯಿ ಕೂಡ ಅಷ್ಟೇ, ಮಕ್ಕಳ ಆಸೆ ಏನಿದೆ ಅದಕ್ಕೆ ಐ ಥಿಂಕ್ ಅವರು ಸ್ವಲ್ಪ ನೀರೆರೆದು ಪೋಷಿಸಿ, ಸ್ವಲ್ಪ ಸಪೋರ್ಟಿವ್ ಆಗಿದ್ದು, ಸ್ವಲ್ಪ ಎಕ್ಸ್ಟ್ರಾ ಅವರ್ಸ್ ಕೆಲಸ ಮಾಡಿದ್ರು, ಫೋನ್ ರಿಸೀವ್ ಮಾಡ್ಲಿಲ್ಲ, ಮಾತಾಡ್ಲಿಲ್ಲ ಅಂತಂದ್ರು ಸ್ವಲ್ಪ ಆರಾಮಾಗಿ ಬಿಡಿ, ಆಯ್ತು, ಏನೋ ಸ್ವಲ್ಪ ಸ್ಟ್ರೆಸ್ಡ್ ಔಟ್ ಆಗಿದ್ದಾರೆ ಅಂತ ಕೋಆಪರೇಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಮ್, ಇವಾಗ ಕೊನೆಯದಾಗಿ ನೀವು ನಿಮ್ಮ ಕಾಲೇಜ್ ಬಗ್ಗೆ ಅಥವಾ ಕೋರ್ಸ್ಗಳ ಬಗ್ಗೆ ಅಥವಾ ಅಡ್ಮಿಷನ್ ಆಗುವಂತಹ ಒಂದು ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸ್ಟೂಡೆಂಟ್ಸ್, ಎನಿಬಡಿ ಹೂ ಇಸ್ ಲುಕಿಂಗ್ ಫಾರ್ ಅಡ್ಮಿಷನ್, ಬನ್ನಿ, ವಿಸಿಟ್ ಮಾಡಿ ಆ್ಯಂಡ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಟ್ ಫಸ್ಟ್ ಹ್ಯಾಂಡ್. ಸುಮ್ಮನೆ ಬೇಸ್ಡ್ ಆನ್ ಒಂದು ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಅಂತ ಮಾತ್ರ ಅಲ್ಲದೆ ಸ್ವಲ್ಪ ಗೋ ಇನ್ ಡೆಪ್ತ್, ಅಂಡರ್ಸ್ಟ್ಯಾಂಡ್ ವೇರಿಯಸ್ ಆಸ್ಪೆಕ್ಟ್ಸ್ ಅಂಡ್ ವೇರಿಯಸ್ ಡೊಮೇನ್ಸ್. ಕ್ಯಾಂಪಸ್ ಅಂದ್ರೆ ಏನೇನು ಮುಖ್ಯ ಆಗುತ್ತೆ, ಒಂದು ಎಜುಕೇಶನ್, ಒಂದು ಕೋರ್ಸ್ ಅಂದ್ರೆ ಏನೇನು ಮುಖ್ಯ ಆಗುತ್ತೆ, ಅದೆಲ್ಲದರ ಬಗ್ಗೆ ಒಳ್ಳೆ ಮಾಹಿತಿ ಪಡ್ಕೊಂಡು ತಿಳುವಳಿಕೆಯಿಂದ
then make a right decision. Don't jump into it. ನನಗೆ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಓಕೆ ಈ ಕೋರ್ಸ್ ತಗೊಂಡ್ರೆ ಎಂಜಿನಿಯರಿಂಗ್ ತಗೊಂಡ್ರೆ ನನಗೆ ಇದು ಚೆನ್ನಾಗಿದೆಯಂತೆ ಹೋಗ್ತೀನಿ ಇಲ್ಲ ಮೆಡಿಸಿನ್ ಆ ಪ್ರೆಷರಿಂದ ಅಲ್ಲದೆ ಸಮ್ವೇರ್ ಸ್ಟೂಡೆಂಟ್ಸ್ ಆಲ್ಸೋ ಅವರ ಇಷ್ಟದಿಂದ ಪ್ಯಾಷನ್ ಅವ್ರ ಒಲವು ಯಾವ ಕಡೆ ಇದೆ ಆ ಕೋರ್ಸ್ ಆಯ್ಕೊಳ್ಳಿ. ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕೂಡ ಅದಕ್ಕೆ ಪೂರ್ವಕವಾಗಿ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅದನ್ನ ಸಪೋರ್ಟ್ ಮಾಡಲಿ. ಅಂಡ್ ಎಸ್ ವಿ ಡೆಫಿನೆಟ್ಲಿ ಅಟ್ ಮಾಹೆ ವಿ ಬಿಲೀವ್ ಇನ್ helping out students, supporting students or parents in understanding the decisions that they want to make. ಸುಮ್ಮನೆ ಬಂದು ಹೌದು ಜಾಯಿನ್ ಆಗಿ ಅಂತ ಅಲ್ಲದೆ ಅವ್ರಿಗೆ ಯಾವ ಅಪ್ರೋಪ್ರಿಯೇಟ್ ಕೋರ್ಸ್ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಆ ಪರ್ಟಿಕ್ಯುಲರ್ ಕೈಂಡ್ ಆಫ್ ಸಪೋರ್ಟ್ ಆರ್ ಮೆಂಟರಿಂಗ್ ಹೆಲ್ಪ್ ದಟ್ ದೇ ನೀಡ್ ಇನ್ ದ ಬಿಗಿನಿಂಗ್, ದಟ್ ಇಸ್ ಸಮಥಿಂಗ್ ದಟ್ ವಿ ಆರ್ ಆಲ್ವೇಸ್ ರೆಡಿ ಟು ಆಫರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಈ ಸೆಷನ್ ಅಲ್ಲಿ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಇಬ್ಬರು ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜೈ. ಇನ್ನು ಇವತ್ತು ನಮ್ಮ ಜೊತೆಗೆ ಈ ಸೆಷನ್ ನಲ್ಲಿ ಶ್ರೀ ವಿದ್ಯಾ ಅವರು ನಮ್ಮ ಜೊತೆಗಿದ್ರು, ಹಾಗೆ ಶಿಲ್ಪಾ ಕಲ್ಯಾಣ್ ಅವರು ಕೂಡ ನಮ್ಮ ಜೊತೆಗಿದ್ದು ಮೀಡಿಯಾ ಜರ್ನಲಿಸಂ ಹಾಗೆ ಎಂಟರ್ಟೈನ್ಮೆಂಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಪ್ರೆಸೆಂಟೆಡ್ ಬೈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಬೆಂಗಳೂರು ಕ್ಯಾಂಪಸ್, powered by Ramaiah University of Applied Sciences in association with AD6 Advertising, a unit of Sri Sai Ram Enterprises. In special thanks to beverage partner KMF Nandini, Platinum, Gold and Silver sponsors and all the stall partners. Thank you. Yeah.
ತಗೊಳ್ಳ. ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನ್ಯೂಸ್ 18 ಕನ್ನಡದ ವಿದ್ಯಾ ಸಂಗಮ ಎಜುಕೇಷನ್ ಎಕ್ಸ್ಪೋ 2022ಗೆ ಸ್ವಾಗತ. ಪ್ರೆಸೆಂಟೆಡ್ ಬೈ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಬೆಂಗಳೂರು ಕ್ಯಾಂಪಸ್, ಪವರ್ಡ್ ಬೈ ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಇನ್ ಅಸೋಸಿಯೇಷನ್ ವಿತ್ ಆಡ್ 6 ಅಡ್ವರ್ಟೈಸಿಂಗ್, ರೇಡಿಯೋ ಪಾರ್ಟ್ನರ್ ಬಿಗ್ ಎಫ್. ಈಗ ಕಾಲೇಜ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೇಜ್ಗಳ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಏಮ್ಸ್ ಇನ್ಸ್ಟಿಟ್ಯೂಟ್ನ ಡಾಕ್ಟರ್ ಹರಿತಾ, ಪ್ರೋಗ್ರಾಮ್ ಡೈರೆಕ್ಟರ್, ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಹರಿತಾ. ವಿದ್ಯಾಸಂಗಮ 2022ಗೆ ಸ್ವಾಗತ ನಿಮಗೆ. ಏಮ್ಸ್ ಇನ್ಸ್ಟಿಟ್ಯೂಟ್ ಅಂದರೆ ಅದರದ್ದೇ ಆದಂಥ ಒಂದು ಸ್ಪೆಷಾಲಿಟಿ ಇರುತ್ತೆ, ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದಿರುತ್ತೆ, ಮತ್ತೆ ಸ್ಟೂಡೆಂಟ್ಸ್ ಯಾಕೆ ಜಾಯ್ನ್ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುತ್ತೆ ಎಲ್ರಿಗೂ ಕೂಡ. ನಿಮ್ಮ ಕಾಲೇಜ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅದು ಓಕೆ, ಆಕ್ಚುಲಿ ಏನೇನೆಲ್ಲ ಫೆಸಿಲಿಟೀಸ್ ಇದೆ, ಯಾವ್ಯಾವ ಕೋರ್ಸ್ಗಳಿದೆ ನಿಮ್ಮ ಕಾಲೇಜಲ್ಲಿ? We do offer undergraduation, post-graduation and PhD programs. When you come to undergraduation programs, it's BCom, BBA, BBA Aviation, BSc Genetics, then Bachelor of Computer Application, that is BCA, and most premier course which differentiates us from different institutes, that is Bachelor of Hotel Management. And when you come to post-graduation programs, we offer MBA, which is our flagship program, and we are known as the second best B school for MBA in India. And also we provide MCom, which is a traditional course, and we also offer something called as MFA, that is Masters in Financial Analysis. Tumba janaki course ಬಗ್ಗೆ ಗೊತ್ತಿರಲ್ಲ sir. Of course, when you compare with the organizational requirements, industry requirements ನೋಡಿದ್ರೆ MFA course, which is very much equal to MBA Finance. And we also provide something called as MSc, MSc in Mathematics, and then MSW, Masters in Social Work. See, keeping in mind how the students shower their love and affection towards the community, this particular course has been initiated by the institution. We also offer PhD programs in commerce, management, as well as computer science. These are our courses. Advantages andre ಏನು ಕಾಲೇಜ್ actually? Sir, I told you in the initial stages itself, we are known for quality learning. See, we always follow something called as outcome-based learning. We are known for that. We also introduce something called as simulations and gamifications in our teaching. So that is the best thing what I can tell, or which is the best practice that we are following in the institution. Actually, ಈಗ ಸ್ಟೂಡೆಂಟ್ ಲೈಫ್ ಅಂದ್ರೆ ಗೋಲ್ಡನ್ ಲೈಫ್ ಅಂತ. Yes, sir. ಮೇನ್ ಆಗಿ ಬರುವಂತವ್ರು ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಬರ್ತಾರೆ. ಕ್ಯಾಂಪಸ್ ಸೆಲೆಕ್ಷನ್ ಇದೆಯಾ ಅನ್ನೋದ್ರ ಬಗ್ಗೆ ಮೇನ್ ಆಗಿ ಅದನ್ನ ಥಿಂಕ್ ಮಾಡ್ಕೊಂಡೇ ಬರೋದು. ನಿಮ್ಮ ಕಾಲೇಜ್ನಲ್ಲಿ ಏನೇನಿದೆ ಅಂತ? Sir, placements anta bandre we stand first. See, it is not that I'm telling about my college, because when you see, or when I'm stressing that ours is the second best B school, even the rating agencies look at the placements. And our maximum package for this particular year is 22 lakhs, which was like he was being placed, and the name of the person is Nikhil Kumar. He was an MBA graduate. He was placed with 22 lakhs. And we also have collaboration with different banks as well as different companies where, you know, eventually placements happens. See, the placement doesn't end. See, the calendar of events for the undergraduation program and the post-graduation program differ. So we doesn't stop that. So eventually the placements takes place in the campus, and we are proud enough to say that we are very good at our PPT, that is pre-placement training.
and we call eminent people from the industries, and we understand what is the industry requirement. Because ನೀವು ನೋಡಿರ್ತೀರಾ ಸರ್, ನಾವು ಓದಿರೋದೇ ಬೇರೆ ಇರುತ್ತೆ, ಬಟ್ ಇಂಡಸ್ಟ್ರಿ ರಿಕ್ವೈರ್ಮೆಂಟೇ ಬೇರೆದಿರುತ್ತೆ. ಸೊ ವಾಟ್ ವಿ ಡೂ ಇಸ್ ವಿ ಕಾಲ್ ಪೀಪಲ್ ಫ್ರಮ್ ದ ಇಂಡಸ್ಟ್ರಿ and we understand what actually the industry needs. So then we formulate that. We formulate ourselves that into a something called as value added program or add-on program, and then we train the students on that. Simply ನಾವು ಇವಾಗ ಸುಮ್ಮನೆ ಏನೋ ಒಂದು ಪ್ರೋಗ್ರಾಮ್ ಮಾಡಿದೀವಿ ಅಂದ್ರೆ ಒಂದು ದಿನಕ್ಕೆ ಮಾಡಿ ಮಕ್ಕಳಿಗೆ ಏನೋ ಕಲೀರಿ ಅಂದ್ರೆ ದಟ್ ಡಸಂಟ್ ವರ್ಕ್ ಔಟ್. ನೀವೇ ನೋಡಿರ್ತೀರಾ. ಬಿಕಾಸ್ ಈಗ I was listening to the other lady who was speaking on the dais before my session. She was speaking about podcast. So when we ask the students to learn something in a day or 2 days, we need not to strive or we need not to give something to them. So we formulate that into a 30-hour program, 20-hour program, where they have to, like inculcate them. Like when we ask them to develop their communication skills, there are many videos, there are many YouTube channels where they can. But we don't do that. We made them to inculcate in themselves. We practice them. We make them to practice that. Actually, ಎಲ್ರಿಗೂ ಯಾವುದೇ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಒಂದು ಮೈನ್ ಕೋರ್ಸ್ಗಳು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟ್ ಜಾಬ್ ಎಲ್ಲ ಸಿಗುತ್ತೆ ಅನ್ನೋದು ಅದನ್ನ ಇಂಟೆನ್ಷನ್ ಇಟ್ಕೊಂಡೇ ಬರ್ತಾರೆ. ನಿಮ್ ಕಾಲೇಜ್ನಲ್ಲಿ ಆ ತರದ್ದು ಯಾವ್ದಿದೆ ಅಂದ್ರೆ OBT ಕೋರ್ಸ್ಗಳು ಅಂತ ಹೇಳ್ತಾರೆ. ಯಾವ ತರ ಸರ್? OBT ಅಂದ್ರೆ ಔಟ್ಕಮ್ ಬೇಸ್ಡ್ ಲರ್ನಿಂಗ್. ಈಗ ನಾನು ಹೇಳ್ತೀನಿ, ನೀವು ಒಂದು ಕೋರ್ಸ್ ಸೇರಿರ್ತೀರಾ, ನಿಮ್ಗೆ ನಿಮ್ ಎಬಿಲಿಟಿ ಅಥವಾ ನಿಮ್ ಕೇಪಬಿಲಿಟಿ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ನಿಮ್ ರಿಸಲ್ಟ್ ಬಂದ್ಮೇಲೆ. ಡು ಯು ನೀಡ್ ಟು ವೈಟ್ ಟಿಲ್ ದ ರಿಸಲ್ಟ್ ಕಮ್ ಅಬೌಟ್ ಯುವರ್ ನಾಲೆಡ್ಜ್ ಅಂಡ್ ಸ್ಕಿಲ್? ದಿಸ್ ಇಸ್ ಮೈ ಕ್ವಶನ್. ಎನಿ ಆಫ್ ದ ಸ್ಟೂಡೆಂಟ್, ಯಾರಾದ್ರೂ ಆಗ್ಬೋದು. ಈಗ ಅವ್ರಿಗೆ ರಿಸಲ್ಟ್ ಬಂದ್ರೇನೆ ನೀನ್ ಇದು ಅಂತ ಹೇಳಕ್ಕೆ. ಅಂಡ್ ಹೌ ಕಮ್ ವಿ ಅಸೆಸ್ ದಟ್? ಸಿ, ರಿಸಲ್ಟ್ is not only the part where we can assess a student. So what we do is after each chapter or after each module, we assess the knowledge and skill of the student. And we divide the students like advanced learners and slow learners. See, if we think, ಇವಾಗ ನೀವು ನೋಡಿ ನನ್ನ ಕೈಯಲ್ಲಿ ಎಲ್ಲ ಬೆರಳು ಸೇಮ್ ಇಲ್ಲ, ಸೊ ಎಲ್ಲ ಸ್ಟೂಡೆಂಟ್ಸು ಸಮಾನವಾಗಿರಲ್ಲ. ಸೊ we need to identify what exactly the knowledge that is existing and what skill we have to provide. What skill he have and what knowledge we have. See, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸ್ಟೂಡೆಂಟ್ ಇದ್ದಾನೆ ಸರ್ ನಮಗೆ, ವರುಣ್ ಅಂತ. He was a very good badminton player. But he was very okay with his studies. But okay with his studies doesn't fetch the job, right? But he has to do the job. So anta cases na tagondu we analyze the gap between the students and the system. Then we are going to fill that gap. Actually mainly ಈಗ ಎಲ್ಲ ಬರ್ತಾ ಇರೋ ಇನ್ಸ್ಟಿಟ್ಯೂಟ್ಗಳು ಬೇರೆ ದೇಶಗಳ ಯೂನಿವರ್ಸಿಟಿಗಳ ಜೊತೆನೂ ಟೈ ಅಪ್ ಆಗುತ್ತೆ. ಆ ರೀತಿಯಾಗಿದೆಯಾ ನಿಮ್ಮ ಕಾಲೇಜ್? So now even the national education policy says that we have to have international collaborations. See, what I feel is like having collaborated with the foreign universities, get the exposure to the students as well as the faculty members. Like it is something called as knowledge exchange program. We will be learning new things because the students, when they go for a study abroad program or a student exchange program, they'll be analyzing what is there in our country and what we have to learn from the other countries. So obviously it is a very good universities, and I'm very proud that we are collaborated with the many of the foreign universities such as IU University, which provides us a global immersion program. So you may be having a doubt, what is this global immersion program? So the people from the University of IU come here and make the students to learn a single value added program for a 30 year, and our students go to Germany to learn these value added programs. And we also have global MBA where for example they study 1 year MBA here and 1 year in France, where they meet the credits because they have to get the result. That is also very important. And we also have the collaborations, research collaborations with the different universities from the different nations, where we are going to jointly organize the conferences, summits, workshops, conclaves. All these things happens very frequently. And as I told you, we have a special course called Bachelors of Hotel Management, and we are very much attached with Italy because Italy is known for food. So Italy, like we have something called as Hospitality Week, where the chefs from different countries come and participate in the campus of Bangalore. Okay. Actually, ಈಗ ಮೈನ್ ಅಂದ್ರೆ ಕ್ರೆಡಿಬಿಲಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಾಲೇಜ್. Exactly, sir.
ಎಷ್ಟು ವರ್ಷದಿಂದ ಶುರುವಾಗಿದೆ ಅದನ್ನೆಲ್ಲದನ್ನು ಕೂಡ ಸರ್ಚ್ ಮಾಡ್ತಾರೆ ಯಾವುದಾದ್ರೂ ಕಾಲೇಜ್ಗೆ ಜಾಯ್ನ್ ಆಗೋ ಟೈಮಲ್ಲಿ. ನಿಮ್ಮ ಕಾಲೇಜ್ ಬಗ್ಗೆ ಅದನ್ನು ನೋಡೋದಾದ್ರೆ ಮತ್ತೆ ಎಷ್ಟು ಜನ ಸ್ಟೂಡೆಂಟ್ಸ್ ಓದ್ತಿದ್ದಾರೆ ಇಲ್ಲಿವರೆಗೂ, ಎಷ್ಟು ಜನ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದಾರೆ? ಹೌದು ಸರ್. ಸರ್ ours is started in the year of 1994. We are a 24-year-old college and we have around 4,000 students in the campus studying different undergraduation, post-graduation and pre-university also. And when you talk about the placements, see on an average we start doing placements from the third semester. From the third semester of the PG and fifth semester of the UG. So on an average we get 2 semesters for their placement. If not this company, the other company. So we follow a roster method where we have to allocate the students to be placed, because any one of you, any one of us will join a college only to get the placement, or we should have some fruits after our study. Otherwise it is mere waste, what I think is. ಆಕ್ಚುಲಿ ಕೋವಿಡ್ ಟೈಮ್ನಲ್ಲಿ ತುಂಬಾ ಕಾಲೇಜುಗಳಿಗೆ ಆನ್ಲೈನ್ ಕ್ಲಾಸ್ಗಳು ಮಾಡೋದು ಕೂಡ ಕಷ್ಟ ಆಗಿತ್ತು, ಮತ್ತೆ ಆ ಟೀಚಿಂಗ್ ಅನ್ನ ರೀಚ್ ಮಾಡೋದಿತ್ತಲ್ಲ ದೊಡ್ಡ ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ನಿಮ್ಮಲ್ಲಿ ಹೇಗೆ ಮಾಡಿದ್ರಿ, ಯಾವ ತರ ಮ್ಯಾನೇಜ್ ಮಾಡಿದ್ರಿ? Sir, it's a challenge for everyone. Yes. Throughout the world it's a challenge. I agree. But we have a very good IT systems. In our campus, our systems are they are being adopted with iOS systems, and where the teachers were firstly trying to take the online classes, and later even the students they adopted the system of attending the online classes. So it is not possible to each and every student to concentrate at the same level where they concentrate on the physical level. And obviously simultaneously it is a challenge for a faculty to deliver his lecture or her lecture what he is delivering in the physical class. So therefore what used to happen is the activities or the inclusion of the students used to come, the level used to come to a lower level. So what we used to do is, we used to have different concepts, like when we are teaching accounts, we used to use some Excel. Okay. So what happens is, now the student will be having an interest of learning Excel first. So this is a different method of teaching accounts online. And we used to do podcasts. That is, we used to send the recorded videos to the students. Every day we used to send the recorded videos. We have our own studio where we used to record the videos, and we used to share the recorded videos in the class group, and thereby we used to give the assignments to the students. Actually, especially online classes ಬಂದಾಗ mainly ಅಂದ್ರೆ ಫ್ಯಾಕಲ್ಟಿ ಬಗ್ಗೆನೇ ಡಿಪೆಂಡ್ ಆಗಿತ್ತು ಎಲ್ಲಾ ಕಾಲೇಜುಗಳು ಕೂಡ. ನಿಮ್ಮ ಫ್ಯಾಕಲ್ಟೀಸ್ ಬಗ್ಗೆ ಹೇಳೋದಾದ್ರೆ? Sir, we have a very good faculties, because as it is a 24-year-old college, we do have some criteria of the faculties. We have a very good faculty who are well enriched in their qualifications and very knowledgeable, skill oriented. All these things are there. Okay. Thank you, madam. Thank you, sir. Join agi nim college ಬಗ್ಗೆ. Thank you so much, sir. Thank you so much for the opportunity.